ಆಮೇಲೆ ಕರ್ಮ ಹೀಲಿಂಗ್, ಸಾಲ್ಟ್ ಥೆರಪಿ, ಈ ಥರ ಹೋಗೋಣ. ಓಕೆ ಓಕೆ. ಮ್ಯಾಟನ್ನು ತುಳಿಬಾರ್ದು, ಮ್ಯಾಟ್ ಮೇಲೆ ಹತ್ತಿ ಕೂತ್ಕೋಬಾರ್ದು, ಮುಂದೆ ಬಂದು ಕೂತ್ಕೋಬೇಕು. ಓಕೆನಾ? ಎಸ್. ಸ್ಪೆಕ್ಟ್ ಹಾಕಿರೋರೆಲ್ಲ ಒಂದು 5 ಮಿನಿಟ್ಸ್ ಕಣ್ಣಿಗೆ ಹೀಲಿಂಗ್ ಮಾಡ್ಕೊಳ್ಳೋರ್ಗು ಸ್ಪೆಕ್ಟ್ ತೆಗ್ದಿರಿ. ನಂತರ ನೀವು ಚಾರ್ಟನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಪೆಕ್ಟ್ ಹಾಕ್ಕೋಬೋದು. ಓಕೆನಾ? ಒಂದು ರೋನಲ್ಲಿ ಕೂತ್ಕೊಳ್ಳಿ. ಓಕೆ, ನಿಮಗೆ ಜಾಗ ಸಿಗ್ತಾ ಇಲ್ವಾ? ಇಲ್ಲಿ ಬನ್ನಿ, ಇಲ್ಲಿದೆ ಅಲ್ಲ, ಮುಂದೆ ಬನ್ನಿ ಇಲ್ಲಿ ಮೇಡಮ್ ಹತ್ರ. ಮ್ಯಾಟನ್ನು ಕಾಲಲ್ಲಿ ಮಾತಾಡಿಸ್ಬಾರ್ದು. ಇಲ್ಲ ಅಲ್ಲ, ಮನೆಯಲ್ಲೂ ಅಷ್ಟೇನೆ. ಬಿಕಾಸ್ ಅದಕ್ಕೆ ನೀವೇನು ಎನರ್ಜಿ ಕೊಡ್ತಾ ಇದ್ದೀರಾ, ಮೆಡಿಟೇಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಆ ಎನರ್ಜಿ ಅದರಲ್ಲಿರುತ್ತೆ. ಕಾಲಲ್ಲಿ ಮಾತಾಡಿಸ್ಬೇಡಿ. ಆರಾಮಾಗಿ ಕೂತ್ಕೊಳ್ಳಿ. 24 ಪಾಯಿಂಟ್ಸ್ ಚಾರ್ಟ್ ಎಲ್ಲ ಮುಂದೆ ಇಟ್ಕೊಳ್ಳಿ. ಬರೆಯೋ ಬುಕ್ಕು ಪೆನ್ನು ಆಮೇಲೆ ತಗೊಳ್ಳೋಣ. ಮಧ್ಯದಲ್ಲಿ ಜ್ಯೂಸ್ ಕೊಡ್ತಾರೆ, ಕುಡಿಬೇಡಿ ನಾನು ಹೇಳೋವರೆಗೂ. ಜ್ಯೂಸಾ? ಇಲ್ಲ, 24 ಪಾಯಿಂಟ್ಸ್ ಆಗಲಿ, ಆಮೇಲೆ ಮಾಡೋಣ. ವಾಯ್ಸ್ ರೆಕಾರ್ಡ್ ಆಗ್ತಿದೆ ಅಲ್ಲ? ಓಕೆ ಓಕೆ. ನನ್ನ ಸಿಂಬಲ್ಸ್ ಎಲ್ಲ ಹಾಕೋದು ಕಲ್ತ್ರಿ ಅಲ್ವಾ? ಚೋಕುರ ಹೆಂಗಾಗ್ತೀರಾ ತೋರಿಸಿ. ಎಸ್, ವೆರಿ ಗುಡ್. ಓಕೆ, 10 ಸೈಡ್ಸ್ ಚೋಕುರ ಹಾಕಕ್ಕೆ ಎಷ್ಟು ಟೈಮ್ ಬೇಕು? ಹಿಂಗೆ ಹಾಕಿದ್ರೆ ಓಕೆ. ನನ್ನ ಕೈ ನೋಡಿ, ಹೌ ಇಟ್ ಮೂವ್ಸ್ ನೋಡಿ, ಆಯ್ತಾ? ಯು ನೀಡ್ ಟು ಲರ್ನ್ ದಿಸ್. ಯಾಕಂದ್ರೆ ನೀವು 10 ಸೈಡ್ಸ್ ಚೋಕುರ ಹಾಕ್ಬೇಕಲ್ವಾ? ಹಾಲ್ ಮಧ್ಯ ನಿಂತ್ಕೊಂಡು, ದೇವ್ರ ಮನೇಲಿ ನಿಂತ್ಕೊಂಡು ಚೋಕುರೆ 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 ಅಂದ್ರೆ ಮಲಗಿರೋ ಮಗು ಎದ್ದು ಬಿಡುತ್ತೆ. ಸೊ ಬೆರಳು ಮಾತ್ರ ಮೂವ್ ಆಗ್ಬೇಕು. ವೆರಿ ಗುಡ್. ಅಷ್ಟೇ ಅಷ್ಟೇ. ಓಕೆ, ಹಾಕ್ಕೊಳ್ಳೋಣ. ಈಗ ಫಸ್ಟ್ ಪ್ರೇಯರ್ ಮಾಡೋಣ. ಪ್ರೇಯರ್ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು? ಪ್ರಿಪರೇಷನ್. ಇದೊಂದು 3-4 ದಿನ ಅಷ್ಟೇನೆ. ಅದಾದ್ಮೇಲೆ ನೀವು ಡಾಕ್ಟರ್ ಉಸೂಯಿ ಅಂದ ತಕ್ಷಣ ರಪ್ ಅಂತ ಬರುತ್ತೆ ಕೈಗೆ ಎನರ್ಜಿ. ಎಸ್, ಓಕೆ. ಪ್ರೇಯರ್ ಸ್ಟಾರ್ಟ್ ಮಾಡೋಣ. ಡಾಕ್ಟರ್ ಉಸೂಯಿ, ಡಾಕ್ಟರ್ ಹಯಾಶಿ, ಡಾಕ್ಟರ್ ಟಕಾಟಾ, ರೇಕಿ ಮಾಸ್ಟರ್ಸ್, ರೇಕಿ ಗೈಡ್ಸ್, ರೇಕಿ ಏಂಜಲ್ಸ್, ಸ್ಪಿರಿಚುವಲ್ ಗುರುಸ್, ನನ್ನ ಆತ್ಮ ರೇಕಿ ಶಕ್ತಿ ನನ್ನ ಕೈಯಲ್ಲಿ ಹರಿದು ನನ್ನನ್ನು ಗುಣ ಮಾಡು. ನಾನು ಒಂದು ದೊಡ್ಡ ಗೋಲ್ಡನ್ ಪಿರಮಿಡ್ ಒಳಗಡೆ ಇದ್ದೀನಿ. ನನ್ನೊಳಗೆ ಧನಾತ್ಮಕ ಶಕ್ತಿ ಮಾತ್ರ ಉಳಿಯುವ ಹಾಗೆ ನೋಡು. ನನ್ನ ಸುತ್ತಮುತ್ತ ಪಾಸಿಟಿವ್ ಪೀಪಲ್ ಇರುವ ಹಾಗೆ, ಪಾಸಿಟಿವ್ ಸಿಚುಯೇಷನ್ಸ್ ನಡೆಯುವ ಹಾಗೆ ನನ್ನನ್ನು ಆಶೀರ್ವಾದ ಮಾಡು. ಈಗ ಪಿರಮಿಡ್ ಒಳಗಡೆ ನಿಮ್ಮ ಜೊತೆಗೆ ಯಾರ್ಯಾರೆಲ್ಲ ಬೇಕು ಎಲ್ಲಾರನ್ನೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ವೆಹಿಕಲ್ಸು, ನಿಮ್ಮ ಪ್ರಾಪರ್ಟಿ, ನಿಮ್ಮ ಗೋಲ್ಡು, ನಿಮ್ಮ ಮಕ್ಕಳು ಸ್ಕೂಲು, ನಿಮ್ಮ ಮನೆಯವ್ರ ಆಫೀಸಸ್ಸು, ಅವ್ರು ಏನೇನೆಂದ್ರೆಲ್ಲ ಟ್ರಾವೆಲ್ ಮಾಡ್ತಾರೆ ಆ ವೆಹಿಕಲ್ಸು. ಸೊ ಇದು ಒಂದು 2 ಮಿನಿಟ್ಸು ಎಷ್ಟೋ ಜೀವಗಳನ್ನು ಉಳಿಸ್ಬಿಟ್ಟಿದೆ. ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡ ನಂತರ 10 ಸೈಡ್ಸು ಚೋಕುರೆ ಹಾಕೋಣ. ಫಸ್ಟು ನಾನು ಹೇಳ್ತಾ ಹೋಗ್ತೀನಿ, ಅದೇ ಥರ ಹಾಕಿ. ಫ್ರಂಟ್ ಅಲ್ಲಿ ಹಾಕಿ. ಚೋಕುರೆ 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 ಹೇಳ್ಬೇಕು. ಚೋಕುರೆ ಚೋಕುರೆ ಚೋಕುರೆ. ರೈಟ್ ಹಾಕಿ. ಚೋಕುರೆ ಚೋಕುರೆ ಚೋಕುರೆ. ಲೆಫ್ಟ್ ಹಾಕಿ. ಚೋಕುರೆ ಚೋಕುರೆ ಚೋಕುರೆ. ಬ್ಯಾಕ್ ಸೈಡ್ ಹಾಕಿ. ಚೋಕುರೆ ಚೋಕುರೆ ಚೋಕುರೆ. ರೈಟ್ ಕಾರ್ನರ್ ಚೋಕುರೆ ಚೋಕುರೆ ಚೋಕುರೆ. ಲೆಫ್ಟ್ ಕಾರ್ನರ್ ಚೋಕುರೆ ಚೋಕುರೆ ಚೋಕುರೆ. ರೈಟ್ ಬ್ಯಾಕ್ ಕಾರ್ನರ್ ಚೋಕುರೆ ಚೋಕುರೆ ಚೋಕುರೆ. ಲೆಫ್ಟ್ ಬ್ಯಾಕ್ ಕಾರ್ನರ್ ಚೋಕುರೆ ಚೋಕುರೆ ಚೋಕುರೆ. ಆಕಾಶ ಚೋಕುರೆ ಚೋಕುರೆ ಚೋಕುರೆ. ಭೂಮಿ ಚೋಕುರೆ ಚೋಕುರೆ ಚೋಕುರೆ. ಐ ಆಮ್ ಹೆಲ್ದಿ. ಐ ಆಮ್
ಪ್ರಾಸ್ಪರಸ್. ಈ ಪಿರಮಿಡ್ ಶೀಲ್ಡಿಂಗ್ ಒಳಗಡೆ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಆರೋಗ್ಯವಾಗಿದ್ದಾರೆ, ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಪ್ರಾಸ್ಪರಸ್ ಆಗಿದ್ದಾರೆ. ಓಕೆ, ಸೊ ಈ ತರ ಪಿರಮಿಡ್ ಶೀಲ್ಡಿಂಗ್ ಅನ್ನ ಹಾಕ್ಬೇಕು. ಪಿರಮಿಡ್ ಶೀಲ್ಡಿಂಗ್ ಹಾಕ್ಬಿಟ್ಟು ಇದು ನಿಮ್ಗೊಂದು 2 days ಕಲಿಯಕ್ಕೆ. ಅದಾದ್ಮೇಲೆ ನೀವು ಪಿರಮಿಡ್ ಶೀಲ್ಡ್ ಆಗ್ತಿದ್ದೀನಿ ಅಂದಾಗ ನೀವು ಯಾರ್ಯಾರನ್ನೆಲ್ಲ ನೆನ್ಸ್ಕೋತೀರ ಅವರೆಲ್ಲ ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ. ಇಟ್ಸ್ ಇಮ್ಯಾಜಿನೇಷನ್ ಅಲ್ವಾ, ಬ್ರೈನ್ಗೆ ಅದನ್ನ ಟ್ರೈನ್ ಮಾಡ್ತೀವಿ ನಾವು. ಆದ್ರಿಂದ ಒನ್ಸ್ ನಾವು ಅದನ್ನ 3 to 4 days ಪದೇ ಪದೇ ಅದನ್ನೇ ಹೇಳ್ಕೊಡ್ತಾ ಇದ್ರೆ ಪಿರಮಿಡ್ ಶೀಲ್ಡಿಂಗ್ ಅಂದ ತಕ್ಷಣ ನಿಮ್ಗೆ ಯಾರ್ಯಾರೆಲ್ಲ ಬೇಕೋ ಅವರೆಲ್ಲರೂ ಬಂದ್ಬಿಡ್ತಾರೆ. ಅದಾದ್ಮೇಲೆ ಅಫರ್ಮೇಷನ್ಸ್ ಅನ್ನ ಹೇಳ್ಕೊಂಡು ಮಾಡ್ಬೋದು. ಓಕೆ, ಸೊ ಮೇನ್ ಆಗಿ ಏನಂದ್ರೆ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿ ಮೇಡಮ್. ಹಾ, ಎಲ್ಲ ಕಳಿಸ್ತೀನಿ ನಾನು. ಸೊ ಕಂಟಿನ್ಯೂಸ್ ಆಗಿ 1 hour ಇರುತ್ತೆ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಲಿಂಕ್ ಶೇರ್ ಮಾಡ್ತೀನಿ. ಡೈಲಿ ನೀವು ಅದು ಪ್ರಾಕ್ಟೀಸಸ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ಓಕೆ, ಈಗ ಎನರ್ಜಿ ಬಾಲ್ ಮಾಡೋಣ. ನೆನ್ನೆ ಹೇಳ್ಕೊಟ್ನಲ್ಲ ಎನರ್ಜಿ ಬಾಲ್. ಓಕೆ, 2 ಕೈಗಳನ್ನ ಹತ್ರ ತಗೋ ಬನ್ನಿ. ಒಂದು ಬಾಲ್ ಕ್ರಿಯೇಟ್ ಮಾಡಿ ನಿಧಾನಕ್ಕೆ. ನಿಮ್ಮ 2 ಕೈಗಳ ಮಧ್ಯೆ ಬಾಲ್ ಇರುತ್ತೆ. ಆ ಬಾಲ್ಗೆ ನಿಮ್ಮ ಅಫರ್ಮೇಷನ್ಸ್ ಅನ್ನ ಹೇಳಿ, ಯಾವ್ದಾದ್ರು ಒಂದು ವಿಷಯ. ಒಂದು ಬಾಲ್ಗೆ ಒಂದು ವಿಶ್. ಈ ತರ ನೀವು ಎಷ್ಟು ಬಾಲ್ಸ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಎಸ್, ಅಫರ್ಮೇಷನ್ ಅನ್ನ ಹೇಳಿ, ನಿಮಗೆ ಬೇಕಾಗಿರುವಂತ ಅಫರ್ಮೇಷನ್. ನಾನು 1 2 3 ಹೇಳ್ತೀನಿ, ಆಗ ನಾವೆಲ್ಲರೂ ಕಾಸ್ಮೋಸ್ಗೆ ಥ್ರೋ ಮಾಡೋಣ. 1 2 3. ಎಸ್, ಓಕೆ, ಎಸ್. ಈಗ 24 ಪಾಯಿಂಟ್ಸ್ ಹೀಲಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ನಾನು 24 ಪಾಯಿಂಟ್ಸ್ ಈಚ್ ಪಾಯಿಂಟು ಏನೇನೆಲ್ಲ ಯೂಸ್ ಇರುತ್ತೆ ಹೇಳ್ತಾ ಹೋಗ್ತೀನಿ, ಮತ್ತೆ ಅಫರ್ಮೇಷನ್ಸ್ ಹೇಳಿಸ್ತಾ ಹೋಗ್ತೀನಿ. ನೀವು ಅದನ್ನೇ ಪ್ರಾಕ್ಟೀಸ್ ಮಾಡಿ. 24 ಪಾಯಿಂಟ್ಸ್ ಇದರಲ್ಲೂ ನಮಗೆ ಚಕ್ರಗಳು ಬರುತ್ತೆ. ಸೊ ಚಕ್ರಗಳ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ಚಕ್ರಗಳ ಬಗ್ಗೆ ಬೇರೆ ಇದನ್ನೇ ನಾನು ಬರ್ಸ್ಕೊಡ್ತೀನಿ. ಆಯ್ತಾ? ಸೊ ನಿನ್ನೆ ಎಲ್ಲ ಯಾರೆಲ್ಲ ಕ್ವಶನ್ಸ್ ಕೇಳಿದ್ರಿ, ಎಲ್ಲರಿಗೂ ಕರ್ಮ ಹೀಲಿಂಗ್ ಅನ್ನೋ 90% ಎಲ್ರಿಗೂ ಕರ್ಮ ಹೀಲಿಂಗ್ಗೆ ರಿಸಲ್ಟ್ ಅಂತ ಹೇಳಿದ್ದೆ. ಸೊ ಅನ್ಕೊಂಡಿರ್ತಾರೆ, ಓ ಈ ಅಮ್ಮ ಏನು ಕೇಳಿದ್ರು ಕರ್ಮ ಹೀಲಿಂಗ್ ಅನ್ನತ್ತಲ್ಲ ಅಂತ ಅಲ್ವಾ, ಬಂದಿರುತ್ತಲ್ವಾ ಮೈಂಡ್ಗೆ. ಯಾಕಂದ್ರೆ ಅದ್ರಲ್ಲಿ ಅಷ್ಟು ರಿಸಲ್ಟ್ ಇದೆ. ಅದನ್ನ ಆಮೇಲೆ ಹೇಳ್ಕೊಡ್ತೀನಿ. ಆಯ್ತಾ? ಸೊ ಇವತ್ತು ನಿಮಗೆ ನಿಮ್ಮೆಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ನನ್ನಿಂದ 100% ಸಿಗುತ್ತೆ, ಸರಿಂದ 100% ಸಿಗುತ್ತೆ. ಸೊ ನಿಮಗೆ 200% ಎಲ್ಲ ಕಡೆಯಿಂದನೂ ಆನ್ಸರ್ ಸಿಗುತ್ತೆ. ಸೊ ದಟ್ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಕನ್ಸರ್ನ್ಸ್ ಇದೆ ಎಲ್ಲಾದ್ರಿಂದ ಆಚೆ ಬರೋಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಎಸ್. ಓಕೆ, ಫಸ್ಟು ಕಣ್ಣುಗಳಿಂದ ಸ್ಟಾರ್ಟ್ ಮಾಡೋಣ. ಓಕೆ, ನೀವು ಸಿಂಬಲ್ಸನ್ನು ಕೈ ಮೇಲಾದರೂ ಬರ್ಕೋಬೋದು. ನಾನು ಅಫರ್ಮೇಷನ್ ಹೇಳ್ತೀನಿ, ನಾನು ಸಿಂಬಲ್ಸ್ ಹೆಸರು ಹೇಳ್ತಾ ಹೋಗ್ತೀನಿ. ಅದನ್ನೇ ನೀವು ಕೈ ಮೇಲೆ ಬರ್ಕೊಂಡು ಇದು ಮಾಡೋದಕ್ಕಿಂತ ಹೀಗಿಟ್ಕೊಂಡು ಚೋಕುರೆ 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 ಅಂತ ಬಾಯಲ್ಲಿ ಹೇಳ್ಕೊಳ್ಳೋದೆ ಬೆಸ್ಟ್. ಇಮ್ಯಾಜಿನ್ ಮಾಡ್ಕೊಳ್ಳೋದು. ಓಕೆನಾ? ನೀವು ಇಲ್ಲಿ ಬರ್ಕೊಂಡು ಕಣ್ಮೇಲೆ ಇಟ್ಕೊಂಡು ಪ್ರತಿ ಭಾಗದ ಮೇಲೂ ಇಟ್ಕೊಂಡು ಸಿಂಬಲ್ಸ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಗುತ್ತದು. ಓಕೆನಾ? ಎಸ್, ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಪಾಯಿಂಟು ನಮ್ಮ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಕಪ್ ಶೇಪಲ್ಲಿ ಇರಬೇಕು ಈ ಥರ. ಹಾ, ಓಕೆ. ನನ್ನ ದೇಹದ ಭಾಗ ಆರೋಗ್ಯವಾಗಿದೆ. ಚೋಕುರೆ ಚೋಕುರೆ ಚೋಕುರೆ. ಸೇಹೇಕಿ ಸೇಹೇಕಿ ಸೇಹೇಕಿ. ಹಾಂಚಾ ಜೇಶೋನೆನ್ ಹಾಂಚಾ ಜೇಶೋನೆನ್ ಹಾಂಚಾ ಜೇಶೋನೆನ್. ನಮ್ಮ ಕಣ್ಗಳು ಯಾವಾಗಲೇ ಏನೇ ಪ್ರಾಬ್ಲಮ್ ಆಗಿದ್ರು, ತುಂಬಾ ಇನ್ಫೆಕ್ಷನ್ಸ್ ಆಗ್ತಾ ಇದ್ರು, ಒಂದೇ ಸಮ ನೀರು ಹರಿತಾ ಇದ್ರು, ಈ ದೇಹದ ಭಾಗಕ್ಕೆ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಅದೆಲ್ಲಾನು ಕ್ಯೂರ್ ಆಗ್ತಾ ಬರುತ್ತೆ. ನಿಮ್ಗೂ ಅಷ್ಟೇ, ಬೇರೆಯವ್ರಿಗೂ ಇಡಿ ನಾನು ಚೇಂಜ್ ಅನ್ನೋರ್ಗು ಅಲ್ಲೇ ಇರಬೇಕು ಕೈಗಳು. ಎನರ್ಜಿ ಪಾಸ್ ಆಗೋದನ್ನ ಫೀಲ್ ಮಾಡಿ ನನ್ನ ಮಾತುಗಳನ್ನ ಕೇಳಿಸ್ಕೊತಾ ಇರಿ. ನೀವು ಬೇರೆಯವ್ರಿಗೂ ಸಹ ಈ ಹೀಲಿಂಗ್ ಅನ್ನ ಮಾಡ್ಬೋದು. ಅವ್ರನ್ನ ಮುಟ್ಟಿ ಮಾಡಕ್ಕಾಗಿಲ್ಲ ಅಂದ್ರೂ ಅವ್ರ ಕಣ್ಣುಗಳನ್ನ ನೆನ್ಸ್ಕೊಂಡು ನೀವು ಮಾಡಬಹುದು. ಕಣ್ಣುಗಳ ಯಾವುದೇ ಸಮಸ್ಯೆ ಇದ್ರೂ ಕ್ಯೂರ್ ಆಗ್ತಾ ಬರುತ್ತೆ. ನಿನ್ನೆ ಇವ್ರು ಕೇಳಿದ್ರಲ್ಲ, ಮಧುಶ್ರೀ ಅವ್ರ ತಾಯಿಯವ್ರಿಗೆ. ಸೊ ಕಣ್ಣಿನ ಬಗ್ಗೆ ಇರುವಂತಹ ಕನ್ಸರ್ನ್ಗೆ ಕೈ ನೋವು ಬರುತ್ತೆ. ಸೊ ಇವತ್ತು ನೋವು ಖಂಡಿತ ಬರುತ್ತೆ, ನನ್ನನ್ನು ಬೈಕೋಬೇಡಿ, ಪ್ರಾಕ್ಟೀಸ್ ಮಾಡಿ. ಕಣ್ಣು ಕ್ಯಾಟ್ರಾಕ್ಟ್ ಬರೋ ಅಂಥದ್ದು ನೀವು ಈಗಲಿಂದ ಹೀಲಿಂಗ್ ಮಾಡ್ಕೊಂಡು ಹೋದ್ರೆ ಏಜ್ ಕಡಿಮೆ ಇರೋರು ಅದು
ಆಲ್ಮೋಸ್ಟ್ 90% ಬರೋದೇ ಇಲ್ಲ. ಮತ್ತೆ ಮಕ್ಕಳಿಗೇನೆ ಸ್ಪೆಕ್ಟ್ ಹಾಕ್ಬಿಟ್ಟಿರ್ತಾರೆ 3 ವರ್ಷ 5 ವರ್ಷ ಮಕ್ಕಳಿಗೆ, ಅವ್ರಿಗೂ ಸಹ ಹೀಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ 48 ಡೇಸ್ 90 ಡೇಸ್ ಡೆಫಿನೆಟ್ಲಿ ಸ್ಪೆಕ್ಟ್ ಅನ್ನು ಸಹ ತೆಗಿಬಹುದು. ಎವ್ರಿ ಪಾಯಿಂಟು ಅಂಗೈಗಳನ್ನ ಕಣ್ಮೇಲೆ ಇಡಬೇಕು. ಪಿಂಕ್ ಚೂಡಿದಾರ್ ಅವರು ಅಂಗೈ ಯಾವ್ದು ಮೇಡಮ್ ನಿಮ್ದು? ಇದು ಅಂಗೈಯ? ಇದು ಅಂಗೈ ಹಿಂಗಿಡ್ಬೇಕು. ಹಾ, ಕಪ್ ಶೇಪಲ್ಲಿ ಇರಬೇಕು. ಎಸ್, ಪ್ರತಿಯೊಂದು ಭಾಗದಲ್ಲೂ 3 ನಿಮಿಷ ಇರಬೇಕು. ನಾನು 3 ಮಿನಿಟ್ಸ್ ಬೆಲ್ ಆಪ್ ಅನ್ನು ಸಹ ನಿಮ್ಗೆ ಲಿಂಕ್ ಕಳಿಸಿದ್ದೀನಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. 3 ಮಿನಿಟ್ಸ್ ಆದ ತಕ್ಷಣ ಬೆಲ್ ಆಗುತ್ತೆ, ಆಗ ಚೇಂಜ್ ಮಾಡ್ಕೋಬಹುದು. ಬೆಲ್ ಎಲ್ಲ ಬೇಡ ಅಂದ್ರೆ 21 ಬ್ರೀದಿಂಗ್ಸ್ ಅಂತ ಲೆಕ್ಕ ಇಟ್ಕೊಳ್ಳಿ. 21 ಬ್ರೀದಿಂಗ್ಸ್, ಜೋರಾಗಿ ಉಸಿರಾಡಬಾರ್ದು, ಆರಾಮಾಗಿ ನೆಮ್ಮದಿಯಾಗಿ ಉಸಿರಾಡಬೇಕು. ಮತ್ತೆ ಅಫರ್ಮೇಷನ್ಸ್ ಹೇಳ್ಕೋಬೇಕು. ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ, ಸ್ಕಿನ್ ಪ್ರಾಬ್ಲಮ್ಗೆ ಈ 24 ಪಾಯಿಂಟ್ಸ್ ಅಲ್ಲೇ ತುಂಬಾ ಹೀಲಿಂಗ್ ಆಗುತ್ತೆ. ಯಾಕಂದ್ರೆ ನೀವು ದೇಹದ ಎಲ್ಲಾ ಭಾಗನ ಮುಟ್ಟಿ ಮುಟ್ಟಿ ಹೀಲ್ ಮಾಡ್ಕೊತಾ ಇರ್ತೀರಾ. ಓಕೆ, ಆದ್ರಿಂದ ಸ್ಕಿನ್ನು ಸಹ ಗುಣ ಆಗುತ್ತೆ. ಅಲ್ಲಿ ಅಫರ್ಮೇಷನ್ ಹೇಳ್ಕೋಬಹುದು, ನನ್ನ ದೇಹದ ಚರ್ಮ ಆರೋಗ್ಯವಾಗಿದೆ, ನನ್ನ ದೇಹದ ಸ್ಕಿನ್ ಆರೋಗ್ಯವಾಗಿದೆ, ನನ್ನ ಸ್ಕಿನ್ ಆರೋಗ್ಯವಾಗಿದೆ ಅಂತ ಹೇಳಿ ನೀವು ಅಫರ್ಮೇಷನ್ಸ್ ಅನ್ನ ಹೇಳ್ಕೋಬಹುದು. ಎಸ್, ನಾವು ಚೇಂಜ್. ಕಿವಿಗೆ ಒಂದು ಕೈಯನ್ನ ತೆಗೆದಿಟ್ಟು ಮತ್ತೊಂದು ಕೈಯನ್ನ ಇಡಿ. ವೆರಿ ಗುಡ್. ನನ್ನ ದೇಹದ ಭಾಗ ಆರೋಗ್ಯವಾಗಿದೆ, ನಾನು ಆರೋಗ್ಯವಾಗಿದ್ದೇನೆ. ಚೋಕುರೆ ಚೋಕುರೆ ಚೋಕುರೆ. ಸೇಹೇಕಿ ಸೇಹೇಕಿ ಸೇಹೇಕಿ. ಹಾಂಚಾ ಜೇಶೋನೆನ್ ಹಾಂಚಾ ಜೇಶೋನೆನ್ ಹಾಂಚಾ ಜೇಶೋನೆನ್. ನನ್ನ ಕಿವಿಗಳು ಆರೋಗ್ಯವಾಗಿವೆ. ಎಷ್ಟೇ ವಯಸ್ಸಾದರೂ ಎಲ್ಲಾ ತರದ ಶಬ್ದಗಳು ನನಗೆ ಸೂಕ್ಷ್ಮವಾಗಿ ಕೇಳಿಸುತ್ತದೆ. ಕಿವಿಗೆ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಕಿವಿನಲ್ಲಿ ಹೋಲ್ ಇದೆ, ಇಲ್ಲ ನೀರ್ ಸೋರುತ್ತೆ, ಪೇಯ್ನ್ ಇದೆ, ಏನೇನೋ ಸೌಂಡ್ಗಳು ಕೇಳುತ್ತೆ, ಇದೆಲ್ಲಾನು ಕ್ಯೂರ್ ಆಗ್ತಾ ಬರುತ್ತೆ. ಚೇರ್ ಮೇಲೆ ಕೂತ್ಕೊಬಿಡಿ. ನಾನು ಹೇಳಿದ್ದೆ ಆಗ್ಲೇನೆ 2 ಅವರ್ಸ್ ಆಗುತ್ತೆ, ಮೈಂಡ್ ಪ್ರಿಪೇರ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ. ಕೂತ್ಕೊಳ್ಳಿ, ಚೇರ್ ಮೇಲೆ ಕೂತ್ಕೊಳ್ಳಿ. ಚಾರ್ಟ್ ತಗೊಂಡೋಗಿ, ಚಾರ್ಟು ಬುಕ್ಕು ಎಲ್ಲ ತಗೊಂಡೋಗಿ ಮ್ಯಾಟು ಹಾಕೊಳ್ಳಿ, ಚೇರ್ ಮೇಲೆ ಕೂತ್ಕೊಳ್ಳಿ. ಬೇರೆಯವ್ರಿಗೂ ಸಹ ಹೀಲಿಂಗ್ ಅನ್ನ ಮಾಡಬಹುದು ನೀವು. ಕಿವಿಗಳಿಗೆ, ಮಕ್ಕಳಿಗೆ ಕಿವಿ ಪೇನ್ ಬರ್ತಾ ಇರುತ್ತೆ, ಇನ್ಫೆಕ್ಷನ್ ಆಗ್ತಿರುತ್ತೆ ಬೇಗ ಬೇಗ, ಅವ್ರಿಗೂ ಸಹ ನೀವು ಹೀಲಿಂಗ್ ಅನ್ನ ಮಾಡಬಹುದು. ಎಸ್, ಚೇಂಜ್. ಫೋರ್ ಹೆಡ್, ಮುಂದೆ ತಲೆಯ ಮುಂದೆ ಭಾಗ ಒಂದು ಕೈ, ತಲೆಯ ಹಿಂದಿನ ಭಾಗಕ್ಕೆ ಒಂದು ಕೈ. ಎಸ್, ಇದು ನಮ್ಮ ಆಜ್ಞಾ ಚಕ್ರ. ಫೋಕಸ್, ಕಾನ್ಸಂಟ್ರೇಷನ್, ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅವರು ಈ ದೇಹದ ಭಾಗಕ್ಕೆ ಹೀಲ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಅಲ್ಲದೆ ಬೇರೆಯವ್ರಿಗೂ ಅಷ್ಟೇ, ಓದುವಂತಹ ಮಕ್ಕಳಿಗೂ ಅಷ್ಟೇ, ದೇಹದ ಈ ಭಾಗದಲ್ಲಿ ನೀವು ಹೀಲ್ ಮಾಡಿದಾಗ ಅವ್ರಿಗೆ ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲವೂ ಇಂಪ್ರೂವ್ ಆಗುತ್ತೆ, ಇಂಟ್ಯೂಷನ್ಸ್ ಇಂಪ್ರೂವ್ ಆಗುತ್ತೆ. ಈ ದೇಹದ ಭಾಗ ಆರೋಗ್ಯವಾಗಿದೆ. ನನ್ನ ಆಜ್ಞಾ ಚಕ್ರ ಆಕ್ಟಿವ್ ಆಗಿದೆ, ಬ್ಯಾಲೆನ್ಸಿಂಗ್ ಆಗಿದೆ. ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ಫೋಕಸ್ ಅನ್ನ ಮಾಡಬಲ್ಲೆ, ಕಾನ್ಸಂಟ್ರೇಷನ್ ನಿಂದ ಮಾಡಬಲ್ಲೆ. ಎನರ್ಜಿ ಹರಿಯೋದನ್ನ ಫೀಲ್ ಮಾಡ್ಕೊಳ್ಳಿ. ಜನಗಳಿಗೆ ನಂಗೆ ಏನೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಫೋಕಸ್ ಇರಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಅವರು ಈ ಚಕ್ರನ ಹೀಲಿಂಗ್ ಮಾಡ್ಕೋಬಹುದು. ಹೀಲಿಂಗ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ನಂತರ. ಇದು 24 ಪಾಯಿಂಟ್ಸ್ ಅಲ್ಲಿ ಬರುತ್ತೆ. ಸಪರೇಟ್ ಚಕ್ರ ಹೀಲಿಂಗು ಹೇಳ್ಕೊಡ್ತೀನಿ. ಎನರ್ಜಿ ಫ್ಲೋ ಆಗೋದು ಗೊತ್ತಾಗ್ತಾ ಇದೆ ಎಲ್ರಿಗೂ? ಎಸ್, ನೆಕ್ಸ್ಟ್
ಚೇಂಜ್. ಟೆಂಪಲ್ಸ್ ಅಂತ ಹೇಳ್ತೀವಲ್ಲ ನಾವು. ಎಸ್, ವೆರಿ ಗುಡ್. ಮೈಗ್ರೇನ್ ಪ್ರಾಬ್ಲಮ್ ಇರೋರು, ಅರ್ಧ ತಲೆ ನೋವು ಬರುತ್ತೆ ಅನ್ನೋರು, ಪದೇ ಪದೇ ತಲೆ ಹೊಡ್ಕೋತಾ ಇರುತ್ತೆ, ಚಟ ಚಟ ಅಂತ ಇರುತ್ತೆ, ನರ್ವ್ಸ್ ವರ್ಕ್ ಪೇನ್ ಆಗ್ತಿರುತ್ತೆ ಅಂತ ಹೇಳೋರು ದೇಹದ ಈ ಭಾಗನ ಹೀಲ್ ಮಾಡ್ಕೋಬಹುದು. ಅಪ್ಪರ್ ಬಾಡಿ ಹೀಲ್ ಮಾಡ್ಕೋಬೇಕಾದ್ರೆ ಕೈ ಪೇನ್ ಬರುತ್ತೆ. ಸೊ ಮನೆಯಲ್ಲಿ ನೀವು ಬೇಕಾದ್ರೆ ಮಲ್ಕೊಂಡು ಬೇಕಾದ್ರೂ ಹೀಲ್ ಮಾಡ್ಕೋಬಹುದು. ಚಕ್ರ ಹೀಲಿಂಗ್ ಮಲ್ಕೊಂಡು ಮಾಡ್ಕೋಬಾರ್ದು. ಅದರ್ 24 ಪಾಯಿಂಟ್ಸ್ ಹೀಲಿಂಗ್ ನೀವು ಬೇಕಾದ್ರೆ ಮಲ್ಕೊಂಡು ಮಾಡ್ಕೋಬಹುದು. ನನ್ನ ತಲೆಯ ಭಾಗ ಆರೋಗ್ಯವಾಗಿದೆ. ನಾನು ನನ್ನ ನರ್ವಸ್ ಸಿಸ್ಟಮ್ ಆರೋಗ್ಯವಾಗಿದೆ. ಚೋಕುರೆ ಚೋಕುರೆ ಚೋಕುರೆ. ಸೇಹೇಕಿ ಸೇಹೇಕಿ ಸೇಹೇಕಿ. ಹಾನ್ಶಾ ಜೇಶೋನೆನ್ ಹಾನ್ಶಾ ಜೇಶೋನೆನ್ ಹಾನ್ಶಾ ಜೇಶೋನೆನ್. ನನ್ನ ತಲೆಯ ಮೆದುಳಿನ ಭಾಗ ಆರೋಗ್ಯವಾಗಿದೆ. ಯಾರು ಬೆಡ್ ರಿಡನ್ ಆಗಿರ್ತಾರೆ ಅವ್ರಿಗೆ ಏನಾದರೂ ನೀವು 24 ಪಾಯಿಂಟ್ಸು 21 days to 48 days ಕೊಟ್ಟರೆ ಡೆಫಿನೆಟ್ಲಿ ಅವರು ಕ್ಯೂರ್ ಆಗೋಗ್ತಾರೆ. ಸ್ಟ್ರೋಕ್ ಹೊಡೆದಿರೋರೆ ಕ್ಯೂರ್ ಆಗೋಗಿದ್ದಾರೆ. ಪ್ಯಾರಲಿಸ್ ಆಗಿರುತ್ತೆ, ಬೆಡ್ ರಿಡನ್ ಆಗಿರ್ತಾರೆ. ಸೊ ಅವ್ರಿಗೆ ನೀವು 24 ಪಾಯಿಂಟ್ಸ್ ಹೀಲಿಂಗ್ ಕಂಪ್ಲೀಟಾಗಿ ಮಾಡಿದ್ರೆ ಎಲ್ಲ ಥರದ್ರಲ್ಲೂ ಗುಣ ಆಗ್ತಾರೆ. ಎಸ್, ನೆಕ್ಸ್ಟ್ ಚೇಂಜ್. ನೆಕ್ಸ್ಟು ಹಿಂದಿನ ತಲೆಯ ಭಾಗ. ತಲೆ ತಲೆ ಹಿಂದಿನ ತಲೆ ಇಲ್ಲಿ, ಹಾಂ, ಆ ಥರ. ಈ ದೇಹದ ಭಾಗ ಆರೋಗ್ಯವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ಚೋಕುರೆ ಚೋಕುರೆ ಚೋಕುರೆ. ಸೇಹೇಕಿ ಸೇಹೇಕಿ ಸೇಹೇಕಿ. ಹಾನ್ಶಾ ಜೇಶೋನೆನ್ ಹಾನ್ಶಾ ಜೇಶೋನೆನ್ ಹಾನ್ಶಾ ಜೇಶೋನೆನ್. ಎಸ್, ನೆಕ್ಸ್ಟ್ ಗಂಟಲಿನ ಭಾಗ. ಥ್ರೋಟ್ ಚಕ್ರ ಅಂತ ಕರಿತೀವಿ, ವಿಶುದ್ಧಿ ಚಕ್ರ ಅಂತ ಕರಿತೀವಿ. ಇದು ನಮ್ಮ ಮಾತಿನ ಶುದ್ಧಿಗೆ. ಕತ್ತತ್ರ ಇಟ್ಕೊಳ್ಳಿ. ಹಾಂ, ಆ ಥರ. ಎಸ್, ಕತ್ತತ್ರ ಇಟ್ಕೊಳ್ಳಿ. ಹಾಂ. ವಾಕ್ಸಿದ್ಧಿ ವಾಕ್ಶುದ್ಧಿ ಅಂತ ಬರುತ್ತೆ. ಅಂದರೆ ಮಾತಿನಲ್ಲಿ ಸ್ಪಷ್ಟತೆ ಇರುವಂಥದ್ದು. ಯಾರು ಮಕ್ಕಳು ತೊದಲ್ತಿರ್ತಾರೆ 3 ವರ್ಷ 5 ವರ್ಷ ಆದರೂ ಮಾತಾಡಕ್ಕೆ ಬರಲ್ಲ, ಅವ್ರಿಗೆ ನೀವು ಈ ದೇಹದ ಭಾಗನ ಹೀಲಿಂಗ್ ಮಾಡ್ಬೋದು. ಬೇಗ ಮಾತು ಬರುತ್ತೆ. ಮತ್ತು ನಿಮಗೂ ಸಹ ಸ್ಟೇಜ್ ಫಿಯರ್ ಇದ್ದರೆ ಮಾಡಿ. ಏಕೆ ಎಲ್ಲರೂ ಮಾಡ್ತಿದಾರಲ್ಲ, ಮಾಡಿ. ಓಕೆ. ಸೊ ಸ್ಟೇಜ್ ಫಿಯರ್ ಇದ್ರೆ, ಜನಗಳ ಗುಂಪಲ್ಲಿ ಮಾತಾಡಕ್ ಬರಲ್ಲ, ಭಯ ಆಗುತ್ತೆ ಅಂದ್ರೆ ನೀವು ಈ ಚಕ್ರನ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ಇದು ಬ್ಲಾಕ್ ಆದ್ರೆ ಜನಗಳ ಜೊತೆ ಮಾತಾಡಕ್ ಆಗಲ್ಲ. ಇದು ಓವರ್ ಆಕ್ಟಿವ್ ಆಗೋದ್ರೆ ಏನಂದ್ರೆ ಅದು ಮಾತಾಡಿ ತಪ್ಪಕ್ಕೆ ಸಿಗಾಕೋಬಿಡ್ತಾರೆ. ದಿಸ್ ಇಸ್ ಕಾಲ್ಡ್ ಥ್ರೋಟ್ ಚಕ್ರ. ಮತ್ತೆ ಲೇಡೀಸ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಈ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಮತ್ತೆ ಬೀಜ ಮಂತ್ರಗಳ ಹೇಳ್ಕೊಡ್ತೀನಿ. ಬೀಜ ಮಂತ್ರ ಚಾಂಟ್ ಮಾಡಿದಾಗ ನಮ್ಮಲ್ಲಿ ತುಂಬಾ ಸ್ಟೂಡೆಂಟ್ಸು ಜಸ್ಟ್ 8 months ಅಲ್ಲಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅನ್ನು ಬಿಟ್ಬಿಟ್ಟಿದ್ದಾರೆ. ಅಷ್ಟು ಬೇಗ ಕ್ಯೂರ್ ಆಗುತ್ತೆ. ಈ ದೇಹದ ಭಾಗ ಆರೋಗ್ಯವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ನನ್ನ ವಿಶುದ್ಧಿ ಚಕ್ರ ಆಕ್ಟಿವ್ ಆಗಿದೆ, ಬ್ಯಾಲೆನ್ಸಿಂಗ್ ಆಗಿದೆ. ನಾನು ಏನೇ ಮಾತಾಡಿದರೂ ಸ್ಪಷ್ಟವಾಗಿ ಮಾತಾಡಬಲ್ಲೆ. ಯಾರಾದರೂ ಬಿಸ್ನೆಸ್ ಮಾಡ್ತಾ ಇರೋರಿದ್ರೆ ಅಥವಾ ಕ್ಲೈಂಟ್ಸ್ನ ಮೀಟ್ ಮಾಡೋ ಅಂಥ ಕೆಲಸಗಳಿದ್ರೆ
ಈ ಹೋಗ್ಬೇಕಾದ್ರೆ ಈ ಚಕ್ರನ ಹೀಲಿಂಗ್ ಮಾಡ್ಕೊಂಡು ಹೋಗಿ ನಿಮ್ಮ ಪ್ರಪೋಸಲ್ಸು, ನಿಮ್ಮ ಏನಂತೀರ ಅವ್ರಿಗೆ ಹೇಳಬೇಕಾಗಿರುವಂಥ ಮಾತುಗಳನ್ನು, ನಿಮ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಬರುವಂಥದ್ದಿದ್ರೆ ಎಲ್ಲವೂ ಸಕ್ಸಸ್ ಆಗುತ್ತೆ. ಯಾಕಂದರೆ ನಿಮ್ಗಲ್ಲಿ ಅಷ್ಟು ಚೆನ್ನಾಗಿ ಮಾತುಗಳು ಹೊರಳುತ್ತೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ. ಎಸ್, ನೆಕ್ಸ್ಟ್ ಲಂಗ್ಸ್ ಅಲ್ವಾ ಅದು? ಎಸ್, ಆಸ್ತಮಾ ಪ್ರಾಬ್ಲಮ್ ಇರೋ ಅಂಥವ್ರು, ಉಸಿರಾಟದ ಪ್ರಾಬ್ಲಮ್ ಇರೋ ಅಂಥವ್ರು ಈ ದೇಹದ ಭಾಗನ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ನನ್ನ ದೇಹದ ಭಾಗ ಆರೋಗ್ಯವಾಗಿದೆ, ನಾನು ಆರೋಗ್ಯವಾಗಿದ್ದೇನೆ, ನನ್ನ ಶ್ವಾಸಕೋಶ ಆರೋಗ್ಯವಾಗಿದೆ, ನನಗೆ ಎಷ್ಟೇ ವಯಸ್ಸಾದರೂ ಆರಾಮಾಗಿ ಉಸಿರಾಟವನ್ನು ಮಾಡಬಲ್ಲೆ. ಆ ದೇಹದ ಭಾಗ ಹೀಲ್ ಆಗೋದನ್ನ ಗಮನಿಸಿ, ಎನರ್ಜಿ ಹರಿಯೋದನ್ನ ಗಮನಿಸಿ. ನಿಮ್ಮ ದೇಹನ ಯಾವತ್ತಾದ್ರೂ ಇಷ್ಟು ಪ್ರೀತಿಯಿಂದ ಮುಟ್ಕೊಂಡಿದ್ದೀರಪ್ಪ? ಆ ನೋವು ಈ ನೋವು ಬೈಯೋದೇ ಆಗುತ್ತೆ. ಆಲ್ವೇಸ್ ಪ್ಯಾಂಪರ್ ಯುವರ್ ಬಾಡಿ. ಬಾಡಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು. ನಿಮ್ಗೆ ಏನೇ ನೋವಿದ್ರು ಗ್ರ್ಯಾಟಿಟ್ಯೂಡ್ ತಿಳಿಸಿ, ವಿತಿನ್ 2 days ನಿಮ್ಮ ದೇಹ ತುಂಬ ಗುಣ ಆಗೋಗುತ್ತೆ. ಕೈ ನೋವು ಕಾಲು ನೋವು ಅನ್ನೋ ಬದಲು ಐ ಆಮ್ ಸೋ ಗ್ರೇಟ್ಫುಲ್ ಟು ಮೈ ಲೆಗ್ಸ್, ಐ ಆಮ್ ಸೋ ಗ್ರೇಟ್ಫುಲ್ ಟು ಮೈ ಬಾಡಿ ಅಂತ ಗ್ರ್ಯಾಟಿಟ್ಯೂಡ್ ತಿಳಿಸಿ. ಎಸ್, ನೆಕ್ಸ್ಟ್ ಚೇಂಜ್. ಅನಾಹತ ಚಕ್ರ, ನನ್ನ ಎಥರಿಕ್ ಕಾರ್ಡ್ ಹೇಳ್ಕೊಟ್ರಲ್ಲ ಸರು, ಅಲ್ಲಿ ಒಂದು ಕೈ ಮೇಲೆ ಒಂದು ಕೈ ಇಟ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಅನಾಹತ ಚಕ್ರ. ನಮ್ಮ ಲೈಫನ್ನು 95% ಲೀಡ್ ಮಾಡುವಂತಹ ಚಕ್ರ. ಎಲ್ಲರ ಜೊತೆ ಬಾಂಡೇಜಸ್, ರಿಲೇಶನ್ಶಿಪ್, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲವೂ ಈ ಚಕ್ರದಲ್ಲೇ ಇರುತ್ತೆ. ನೀವು ಈ ಚಕ್ರನ ಎಷ್ಟು ಆಕ್ಟಿವ್ ಆಗಿ ಇಟ್ಕೋತೀರಾ, ನಿಮ್ಮ ಲೈಫು ಅಷ್ಟು ಆಕ್ಟಿವ್ ಆಗಿರುತ್ತೆ. ನನ್ನ ಅನಾಹತ ಚಕ್ರ ಆಕ್ಟಿವ್ ಆಗಿದೆ, ಬ್ಯಾಲೆನ್ಸಿಂಗ್ ಆಗಿದೆ. ನಾನು ಪಾಸಿಟಿವ್ ಪೀಪಲ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಜೀವನದ ಏಳಿಗೆಗೆ ಬೇಕಾಗಿರುವಂತಹ ಜನಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಸುತ್ತಮುತ್ತ ಪಾಸಿಟಿವ್ ಪೀಪಲ್ ಮಾತ್ರ ಇದ್ದಾರೆ. ಪಾಸಿಟಿವ್ ಸಿಚುಯೇಷನ್ಸ್ ಮಾತ್ರ ನಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಬಾಂಧವ್ಯ ಎಲ್ಲರ ಜೊತೆ ತುಂಬಾ ಚೆನ್ನಾಗಿದೆ. ಚೋಕುರೆ ಚೋಕುರೆ ಚೋಕುರೆ, ಸೆಹೆಕಿ ಸೆಹೆಕಿ ಸೆಹೆಕಿ, ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್. ತುಂಬ ಜನಕ್ಕೆ ಈ ಚಕ್ರ ಹೀಲ್ ಮಾಡ್ಕೋಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪಾಸ್ಟ್ ಮೆಮೊರೀಸು, ಪೇಯ್ನ್ಸು ಎಲ್ಲ ರಿಲೀಸ್ ಆಗುತ್ತೆ. 24 ಪಾಯಿಂಟ್ಸ್ ಹೀಲ್ ಮಾಡ್ಕೋಬೇಕಾದ್ರೆ ಏನಾದರೂ ಅಳು ಬಂದರೆ ಅದನ್ನ ಅಲ್ಲೇ ಮುಗಿಸ್ಬಿಡಿ, ಕ್ಯಾರಿ ಮಾಡಬೇಡಿ. ಯಾಕಂದರೆ ಎಮೋಷನ್ಸು, ಸಪ್ರೆಸ್ಡ್ ಎಮೋಷನ್ಸ್ ಎಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಎಸ್, ನೆಕ್ಸ್ಟ್ ಸ್ವಲ್ಪ ಕೆಳಗಡೆ 1 ಇಂಚು ಕೆಳಗಡೆ ಇಟ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಮಣಿಪುರ ಚಕ್ರ. ಮಣಿಪುರ ಚಕ್ರ ಅಂದ್ರೆ ನಮ್ಮ ಹೆಲ್ತ್ ಚಕ್ರ ಅಂತ ಹೇಳ್ತೀವಿ. ನೆಗಡಿಯಿಂದ ಕ್ಯಾನ್ಸರ್ ವರೆಗೂ ಏನೇ ಪ್ರಾಬ್ಲಮ್ ಆದ್ರೂ ಈ ಚಕ್ರನ ನೀವು ಹೀಲ್ ಮಾಡ್ಕೋಬಹುದು.
ನನ್ನ ದೇಹದ ಭಾಗ ಆರೋಗ್ಯವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ಚೋಕುರೆ ಚೋಕುರೆ ಚೋಕುರೆ. ಸೇಹೆಕಿ ಸೇಹೆಕಿ ಸೇಹೆಕಿ. ಹಾನ್ಶಾ ಜೇಶೋನೆನ್ ಹಾನ್ಶಾ ಜೇಶೋನೆನ್ ಹಾನ್ಶಾ ಜೇಶೋನೆನ್. ನನ್ನ ಮಣಿಪುರ ಚಕ್ರ ಆಕ್ಟಿವ್ ಆಗಿದೆ, ಬ್ಯಾಲೆನ್ಸಿಂಗ್ ಆಗಿದೆ. ನನ್ನ ದೇಹಕ್ಕೆ ಬೇಕಾಗಿರೋದನ್ನೆಲ್ಲ ನನ್ನ ದೇಹ ಉತ್ಪತ್ತಿ ಮಾಡುತ್ತಿದೆ. ನನ್ನ ನರನಾಡಿಗಳು ಆರೋಗ್ಯವಾಗಿದೆ. ನನ್ನ ರಕ್ತ ಕಣಗಳು ಆರೋಗ್ಯವಾಗಿದೆ. ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಆರೋಗ್ಯವಾಗಿದೆ. ಯಾರಿಗೆಲ್ಲ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ, ಸೊ ಅವರೆಲ್ಲರೂ ಈ ದೇಹದ ಭಾಗನ ಹೀಲ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆದ್ರೇನೆ ಅಸಿಡಿಟಿ ಬರೋದು. ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳ್ತಾರೆ, ಐರನ್ ಕಂಟೆಂಟ್ ಕಡಿಮೆ ಇದೆ ಅಂತ ಹೇಳ್ತಾರೆ, B12 ಕಡಿಮೆ ಇದೆ, ಏನೇ ಹೇಳಿ ಬಾಡಿನಲ್ಲಿ ಆ ಅಫರ್ಮೇಷನ್ ಅನ್ನ ಫೀಡ್ ಮಾಡಿ. ನನ್ನ ದೇಹಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದೆಲ್ಲವೂ ನನ್ನ ದೇಹನೇ ಉತ್ಪತ್ತಿ ಮಾಡ್ತಾ ಇದೆ ಅಂತ. ನೀವು ಈವನ್ ಪ್ಲೇಟ್ಲೆಟ್ಸ್ ನ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಹಿಮೋಗ್ಲೋಬಿನ್ ಅನ್ನ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಯೂರಿಕ್ ಆಸಿಡ್ ಜಾಸ್ತಿ ಆಗೋಗಿದೆ ಅಂತ ಹೇಳ್ತಾರೆ, ಅದನ್ನೂ ಅಷ್ಟೇನೆ. ಸೊ ಬಾಡಿಗೆ ಯಾವ ಮಾತ್ರದಲ್ಲಿ ಇದೆಲ್ಲ ಬೇಕೋ ಅದೆಲ್ಲವೂ ಕರೆಕ್ಟಾಗಿ ಅದೇ ಪ್ರಮಾಣದಲ್ಲಿ ನನ್ನ ಬಾಡಿನಲ್ಲಿ ಇದೆ ಅಂತ ಹೇಳಿ ಹೀಲಿಂಗ್ ಮಾಡ್ಕೊಳ್ಳಿ. ಯಾವ ಟ್ಯಾಬ್ಲೆಟ್ಸು ಮೆಡಿಸನ್ಸು ಏನೂ ಅವಶ್ಯಕತೆ ಇರಲ್ಲ. 3 to 5 days ನೀವು ನಿಮ್ಮ ಬಾಡಿಗೆ ಹೀಲಿಂಗ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಅಲ್ಲಿಂದ ಮತ್ತೊಂದು ಇಂಚು ಕೆಳಗೆ ನೀರು ಕೊಡಿ ಅವ್ರಿಗೆ. ಎಷ್ಟನೇದು ನಾವು ಮಾಡ್ತಾ ಇರೋದೀಗ? 13 ಎಸ್, 13 12 13 ಎಸ್. 13 ಬಂದು ಸ್ವಾದಿಷ್ಠಾನ ಚಕ್ರ, ಗಂಡು ಹೆಣ್ಣಿನ ರೀಪ್ರೊಡಕ್ಟಿವ್ ಸಿಸ್ಟಮ್. ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ಸ್, PCOC ಪ್ರಾಬ್ಲಮ್ಸ್, ಕನ್ಸೀವ್ ಆಗಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲವೂ ಈ ಚಕ್ರದಲ್ಲಿ ಇರುತ್ತೆ. ಸೊ ಯಾರೆಲ್ಲ ಈ ತರದ ಕನ್ಸರ್ನ್ಸ್ ಅಲ್ಲಿ ಇದ್ದೀರಾ, ಈ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಕನ್ಸೀವ್ ಪ್ರಾಬ್ಲಮ್ ಇದೆ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಈ ಚಕ್ರನ ಹೀಲ್ ಮಾಡ್ಕೋಬೇಕಾಗತ್ತೆ. ನೀವು ಬೇರೆಯವ್ರಿಗೆ ಮಾಡಿದ್ರು ಇದೇ ಚಕ್ರನ ಮಾಡಿ. ಮತ್ತೆ ಹೆಣ್ಮಕ್ಳು ಮಂತ್ಲಿ ಸೈಕಲ್ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರು ಈ ಚಕ್ರನ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ಮತ್ತೆ ತುಂಬಾ ಪೇನ್ ಬರುತ್ತೆ, ಕ್ರಾಂಪ್ಸ್ ಬರುತ್ತೆ, ಆ ಟೈಮಲ್ಲಿ ಮಂತ್ಲಿ ಸೈಕಲ್ಸ್ ಅಲ್ಲಿ ಈ ಚಕ್ರನ 4 to 5 days ಮುಂಚೆ ಹೀಲಿಂಗ್ ಮಾಡ್ಕೊಳ್ಳಿ. 2 to 3 months ಮಾಡ್ಕೊಳ್ಳಿ ಅಷ್ಟೇನೆ. 4th month ಇಂದ ಪೇನ್ ಇರಲ್ಲ. ನನ್ನ ದೇಹದ ಭಾಗ ಆರೋಗ್ಯವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ಚೋಕುರೆ ಚೋಕುರೆ ಚೋಕುರೆ. ಸೇಹೆಕಿ ಸೇಹೆಕಿ ಸೇಹೆಕಿ. ಹಾನ್ಶಾ ಜೇಶೋನೆನ್ ಹಾನ್ಶಾ ಜೇಶೋನೆನ್ ಹಾನ್ಶಾ ಜೇಶೋನೆನ್. ಫೀಲ್ ಮಾಡಿ ಎನರ್ಜಿ ಹರಿತಾ ಇರೋದು, ನಿಮ್ಮ ಬಾಡಿ ಎಲ್ಲ ಫುಲ್ ಎನರ್ಜೈಸ್ ಆಗ್ತಾ ಇರುತ್ತೆ. ಗಂಡು ಮಕ್ಕಳು ಮನೆಯಲ್ಲಿ ಹೆಣ್ಮಕ್ಳು ಮಂತ್ಲಿ ಸೈಕಲ್ಸ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅವ್ರಿಗೆ ಹೀಲ್ ಮಾಡಿ. 4 to 5 days ಮುಂಚೆನೇ ಹೀಲ್ ಮಾಡಿ.
PCOD PCOC ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದರೆ ಫೆಮಿನಿಸಮ್ನ ಎಕ್ಸೆಪ್ಟ್ ಮಾಡದೇ ಇರೋದ್ರಿಂದ ಆ ಪ್ರಾಬ್ಲಮ್ ಬರುತ್ತೆ. ಮತ್ತು ಪೇಯ್ನ್ಸು ಅಷ್ಟೇ, ಕ್ರ್ಯಾಂಪ್ಸು ಅಷ್ಟೇ. ಬಾಡಿನ ಆ ಟೈಮಲ್ಲಿ ಬೈದು ಅದು ಪೇಯ್ನ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಜಸ್ಟ್ ಸರೆಂಡರ್ ಅಷ್ಟೇ. ಎಸ್ 14 ಹೋಗೋಣ. 14 ಬಂದು ಪ್ಯಾನ್ಕ್ರಿಯಾಸ್ ಅಲ್ವಾ. ಎರಡು ಅಲ್ಲಿ ಒಂದೊಂದು ಸೈಡ್, ಇಲ್ಲಿಂದ ಆಚೆಗೆ ನಿಮಗೆ ಟೈಮ್ ಕಡಿಮೆ ಮಾಡಿಕೊಡ್ತೀನಿ. ಎರಡೂ ಸೈಡ್ ಇದೆ ಅಲ್ವಾ, ನೀವು ಎರಡೂ ಸೈಡ್ ಮಾಡೋ ಬದಲು ಒಟ್ಟಿಗೆ ಮಾಡಿ. ಆವಾಗ ನಿಮಗೆ ಅಲ್ಲಿಂದ ನೋಡಿ, ಅಲ್ಲಿಂದ ಆಚೆಗೆ ಎಷ್ಟು ನಿಮ್ಮ ಪಾದಗಳವರೆಗೂ ಅಲ್ವಾ, ಪಾದಗಳವರೆಗೂ ನೀವು ಇದೇ ಥರ ಮಾಡೋದ್ರಿಂದ ½ an hour ಕಡಿಮೆ ಆಗುತ್ತೆ. ಸೊ ಅವಾಗ ನಿಮಗೆ ಟೈಮು ಸೇವ್ ಆಗುತ್ತೆ. ಹಾಂ ಮಾಡ್ಬೋದು, ಸೇಮ್ ಎನರ್ಜಿ ಅಲ್ಲ. ನಿಮ್ಗಿದು ಇಂಡಿವಿಜುವಲಿ ಮಾಡಕ್ ಹೋದ್ರೆ 1.5 hour ಬೇಕಾಗುತ್ತೆ. ನೀವು ಇಲ್ಲಿಂದ ಕೆಳಗಡೆ ಲೋವರ್ ಬಾಡಿಗೆ ಈ ತರ ಶಿಫ್ಟ್ ಮಾಡ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ½ an hour ಕಡಿಮೆ ಆಗುತ್ತೆ. ಸೊ ನಿಮ್ ಟೈಮು ಸೇವ್ ಆಗುತ್ತೆ, ಎನರ್ಜಿ ಹೀಲಿಂಗು ಆಗುತ್ತೆ. ಪ್ಯಾನ್ಕ್ರಿಯಾಸ್ ಅಲ್ವಾ. ಸೊ ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ ಅವರು ಈ ದೇಹದ ಭಾಗನ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ಶುಗರ್ ಏನಕ್ಕೆ ಬರುತ್ತೆ? ಸ್ವೀಟ್ಸ್ ತಿಂದ್ರೆ ಬರುತ್ತೆ ಅಲ್ವಾ. ಬಾಡಿನಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆದಾಗ ಶುಗರ್ ಜಾಸ್ತಿ ಆಗುತ್ತೆ. ಸೊ ನಾವಿಲ್ಲಿ ಏನ್ ಮಾಡಬೇಕು? ಇನ್ಸುಲಿನ್ ಉತ್ಪತ್ತಿ ಆಗ್ಲಿ ನಮ್ಮ ದೇಹದಲ್ಲಿ ಅಂತ ಹೀಲಿಂಗ್ ಮಾಡ್ಕೋಬೇಕು. ಬೇರೆಯವ್ರಿಗೂ ಅಷ್ಟೇನೆ, ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ಲಿ, ಅವ್ರ ದೇಹಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲೂ ಇನ್ಸುಲಿನ್ ಉತ್ಪತ್ತಿ ಆಗ್ಲಿ ಅಂತ ಹೇಳಿ ಹೀಲಿಂಗ್ ಮಾಡ್ಬೋದು. ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಹೆಣ್ಮಕ್ಳು ನೋಡ್ಕೋಬೇಕಾಗತ್ತೆ, ಅಲ್ಲಿ BP ಶುಗರ್ ಶೂಟ್ ಅಪ್ ಆಗ್ಬಿಡುತ್ತೆ. ಸೊ ಕೆಲವ್ರಿಗೆ ಪ್ರೆಗ್ನೆನ್ಸಿ ಮುಗ್ದಿದ ತಕ್ಷಣ ಹೋಗ್ಬಿಡುತ್ತೆ, ಕೆಲವ್ರಿಗೆ ಹಂಗೆ ಉಳ್ಕೊಬಿಡುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಈ ದೇಹದ ಭಾಗ ಆರೋಗ್ಯವಾಗಿದೆ, ನಾನು ಆರೋಗ್ಯವಾಗಿದ್ದೇನೆ. ಚೋಕುರೆ ಚೋಕುರೆ ಚೋಕುರೆ, ಸೇಹಕಿ ಸೇಹಕಿ ಸೇಹಕಿ, ಹಾಂಚಾ ಜೇಶೋನೆನ್ ಹಾಂಚಾ ಜೇಶೋನೆನ್ ಹಾಂಚಾ ಜೇಶೋನೆನ್. ನನ್ನ ದೇಹದಲ್ಲಿ ಎಷ್ಟು ಪ್ರಮಾಣ ಇನ್ಸುಲಿನ್ ಬೇಕು ಅಷ್ಟು ನನ್ನ ದೇಹ ಉತ್ಪತ್ತಿ ಮಾಡುತ್ತಿದೆ. ನಾನು ಆರೋಗ್ಯವಾಗಿರಲು ಏನೆಲ್ಲ ಅವಶ್ಯಕತೆ ಇದೆ ಎಲ್ಲವೂ ನನ್ನ ದೇಹದಿಂದಲೇ ಸಿಗುತ್ತಿದೆ. ಎಸ್, ನೆಕ್ಸ್ಟ್ ಥೈಸ್, ತೊಡೆ ಭಾಗ. ಎರಡೂ ತೊಡೆಗಳ ಮೇಲೆ ಒಂದೊಂದು ಕೈಗಳನ್ನ ಇಟ್ಕೊಳ್ಳಿ, ಕಪ್ ಶೇಪಲ್ಲಿ ಇಟ್ಕೊಳ್ಳಿ. ಥೈಸ್ ಅಲ್ವಾ? ಎಸ್, ಥೈಸ್, ಮಂಡಿ ಅಲ್ಲ. ನನ್ನ ತೊಡೆಯ ಭಾಗಗಳು ಆರೋಗ್ಯವಾಗಿವೆ. ಚೋಕುರೆ ಚೋಕುರೆ ಚೋಕುರೆ, ಸೇಹಕಿ ಸೇಹಕಿ ಸೇಹಕಿ, ಹಾಂಚಾ ಜೇಶೋನೆನ್ ಹಾಂಚಾ ಜೇಶೋನೆನ್ ಹಾಂಚಾ ಜೇಶೋನೆನ್. ನನಗೆ ಎಷ್ಟೇ ವಯಸ್ಸಾದರೂ ನನ್ನ ತೊಡೆಗಳು ಗಟ್ಟಿಮುಟ್ಟಾಗಿವೆ. ಎಷ್ಟು ದೂರ ಬೇಕಾದರೂ ನಾನು ಓಡಾಡಬಲ್ಲೆ. ಏಜ್ ಆಗ್ತಾ ಇದೆ ಅಲ್ವಾ ಪ್ರಾಬ್ಲಮ್ ಬರೋದು, ತೊಡೆಗಳು ಮಂಡಿಗಳು ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈಗಲೇ ಅಫರ್ಮೇಷನ್ಸ್ ಇಂದ ಹೀಲಿಂಗ್ ಅನ್ನ ಮಾಡ್ಕೊಳ್ಳಿ. ಎನರ್ಜಿ ಹರಿಯೋದು ಗೊತ್ತಾಗ್ತಾ ಇದೆಯಾ ಬಾಡಿಗೆ? ಇಲ್ಲ, ಏನೋ ಅಮ್ಮ ಹೇಳ್ಕೊಡ್ತಾಳೆ, ಬಂದ್ಬಿಟ್ಟಿದೀವಿ ಎದ್ದೋಗಕ್ಕಾಗಲ್ಲ ಅಂತ ಮಾಡ್ತಾ ಇದ್ದೀರಾ. ನರ್ಚರ್ ಯುವರ್ ಬಾಡಿ. ಯಾವಾಗಲೂ ವಿ ನೀಡ್ ಟು ನರ್ಚರ್ ಯುವರ್ ಬಾಡಿ. ಇಲ್ಲ ಅಂದರೆ ಒಂದು ಡಬ್ಬ ತುಂಬ ಮೆಡಿಸನ್ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ.
15 to 18 ಪೇನ್ ಕಿಲ್ಲರ್ಸು, 15 to 18 ಟ್ಯಾಬ್ಲೆಟ್ಸ್ ತಗೋತಾ ಇದ್ದವರು ಜಸ್ಟ್ 3 ಡೇಸ್ಗೆ ಟ್ಯಾಬ್ಲೆಟ್ಸ್ ಅನ್ನ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಆಫ್ ದಿಸ್ 24 ಪಾಯಿಂಟ್ಸ್ ಹೀಲಿಂಗ್. ಅಷ್ಟು ನಿಮಗೆ ಬಾಡಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ನೆಕ್ಸ್ಟ್ ಮಂಡಿಗಳು. ಮಂಡಿ ಚಿಪ್ಗಳ ಮೇಲೆ ಕೈಯನ್ನು ಇಟ್ಕೊಳ್ಳಿ. ಈ ದೇಹದ ಭಾಗ ಆರೋಗ್ಯವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ನನ್ನ ಮಂಡಿಗಳು ಆರೋಗ್ಯವಾಗಿವೆ. ಮಂಡಿಗಳಲ್ಲಿ ಬೇಕಾಗಿರುವಂತಹ ಲೂಬ್ರಿಕೇಶನ್ ತಾನೇ ಉತ್ಪತ್ತಿಯಾಗುತ್ತಿದೆ. ನನಗೆ ಎಷ್ಟೇ ವಯಸ್ಸಾದರೂ ನನ್ನ ಮಂಡಿಗಳು ಆರೋಗ್ಯವಾಗಿವೆ, ಸ್ಟ್ರಾಂಗ್ ಆಗಿದೆ. ಎಷ್ಟೇ ದೂರ ಬೇಕಾದರೂ ನಾನು ಆರೋಗ್ಯವಾಗಿ ಓಡಾಡಬಲ್ಲೆ, ನಡೆಯಬಲ್ಲೆ. ಆರಾಮಾಗಿ ನೆಲದಲ್ಲಿ ಕೂತು ನನ್ನ ಕೆಲಸಗಳನ್ನು ನಾನು ಮಾಡಬಲ್ಲೆ. ಚೋಕುರೆ ಚೋಕುರೆ ಚೋಕುರೆ, ಸೆಹೆಕಿ ಸೆಹೆಕಿ ಸೆಹೆಕಿ, ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್. ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಈ ಥರ ಪೇಯ್ನ್ ಇದ್ದರೆ ಅವ್ರಿಗೂ ನೀವು ಹೀಲಿಂಗನ್ನು ಮಾಡಬಹುದು. ಎಸ್, ನೆಕ್ಸ್ಟ್ ಚೇಂಜ್. ಮೀನಖಂಡಗಳು. ಎರಡು ಕಡೆ ಇಟ್ಕೊಳ್ಳಿ. ನೋಡಿ ಸರ್ ಇಟ್ಕೊಂಡಿದ್ದಾರಲ್ಲ ಆ ಥರ ಒಳಗಡೆಗೆ ಕಾಫ್ ಮಸಲ್ಸ್ ಅಂತೀವಿ. ಹಾಂ, ಆ ಥರ. ವೆರಿಕೋಸ್ ಪೇಯ್ನ್ ಬರುತ್ತಲ್ಲ, ಅದು ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಏನಕ್ಕೆ ಅಂದರೆ ತುಂಬ ನಿಂತು 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 ಅವ್ರ ಬಾಡಿನಲ್ಲಿ ರಕ್ತ ಚಲನೆ ಆಗದಿದ್ದಾಗ ವೆರಿಕೋಸ್ ಪೇಯ್ನ್ ಬರುತ್ತೆ. ಅಂಥವ್ರಿಗೆ ಈ ದೇಹದ ಭಾಗನ ಹೀಲಿಂಗ್ ಮಾಡ್ಕೋಬೇಕಾಗುತ್ತೆ. ರಂಜಿತಾ, ಕಾಫ್ ಮಸಲ್ಸ್ ಇಟ್ಕೊಳ್ಳಿ. ಮುಂದೆ ಇದಲ್ಲ, ಕಾಫ್ ಮಸಲ್ಸ್, ಮೀನಖಂಡ, ಇದು ಇಟ್ಕೋಬೇಕು. ಉಲ್ಟಾ ಇಟ್ಕೊಳ್ಳಿ. ಈ ಕೈ ಇಲ್ಲಿ ಇಟ್ಕೊಳ್ಳಿ, ಆ ಕೈ ಅಲ್ಲಿ ಇಟ್ಕೊಳ್ಳಿ. ಆವಾಗ ನಿಮಗೆ ಹೀಲಿಂಗ್ ಆ ಥರ. ಎಸ್, ಹಾಂ. ಮತ್ತೆ ಕಾಲಿನ ನರನಾಡಿಗಳು ಆರೋಗ್ಯವಾಗಿದೆ ಅಂತ ಹೇಳ್ಕೊತಾ ಇರಬೇಕು. ಆವಾಗ ನಿಮಗೆ ಸುಸ್ತಾಗಲ್ಲ, ಓಡಾಡಕ್ಕೆ ತೊಂದರೆ ಆಗಲ್ಲ, ಯಾವಾಗಲೂ ಎನರ್ಜೈಸ್ಡ್ ಆಗಿ ಇರ್ತೀರ. ಈ ದೇಹದ ಭಾಗ ಆರೋಗ್ಯವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ಚೋಕುರೆ ಚೋಕುರೆ ಚೋಕುರೆ, ಸೆಹೆಕಿ ಸೆಹೆಕಿ ಸೆಹೆಕಿ, ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್. ನನ್ನ ಮೀನಖಂಡಗಳು ಆರೋಗ್ಯವಾಗಿವೆ. ಇಲ್ಲಿನ ನರನಾಡಿಗಳು ಆರೋಗ್ಯವಾಗಿವೆ. ನಾನು ಎಷ್ಟು ಹೊತ್ತು ಬೇಕಾದರೂ ನಿಂತು ನನ್ನ ಕೆಲಸಗಳನ್ನು ಪೂರ್ಣಗೊಳಿಸಬಲ್ಲೆ. ಇದು
ಎಸ್, ನೆಕ್ಸ್ಟ್ ಚೇಂಜ್. ಪಾದಗಳು, ಆ ಕಡೆ ಒಂದು ಪಾದಕ್ಕೆ ಒಂದು ಕೈ, ಈ ಕಡೆ ಪಾದಕ್ಕೆ ಒಂದು ಕೈ. ಹಾಂ, ಆ ಥರ ಇಟ್ಕೊಳ್ಳಿ. ಎಸ್, ಮುಂದೆ ಇಡಿ, ಕಾಲು ಮುಂದೆ ಚಾಚಿ, ತೊಂದರೆ ಇಲ್ಲ. ಮುಂದೆ ಒದಿಬೇಡಿ, ಅಷ್ಟೇನೆ ಚಾಚ್ಕೊಳ್ಳಿ ಆರಾಮಾಗಿ. ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಕಾಲುಗಳನ್ನು. ಪಾದಗಳು ಮುಂಪಾದ ಅಲ್ಲ, ಅಂಗಾಲು ಇಟ್ಕೊಳ್ಳಿ. ನಿಮ್ಗೆ ಹೆಂಗೆ ಕೂತ್ಕೊಳ್ಳೋಕ್ಕಾಗತ್ತೆ ಹಂಗೆ ಇಟ್ಕೊಳ್ಳಿ. ಹಾಂ, ಪಾದ ಅಂದರೆ ಅಂಗಾಲಲ್ವಾ? ಹಾಂ, ಎಸ್. ಜ್ಯೂಸ್ ಕೊಡ್ತಾರೆ, ಪಕ್ಕದವ್ರಿಗೂ ಶೇರ್ ಮಾಡಿ ಆಯ್ತಾ. ನಾನು ಹೇಳೋರ್ಗೂ ಕುಡಿಬಾರ್ದು ಅಂತ ಆಗ್ಲೇನೆ ಹೇಳಿದ್ದೀನಿ. ನನ್ನ ಪಾದಗಳು ಆರೋಗ್ಯವಾಗಿವೆ. ಯಾರಿಗೆಲ್ಲ ಶುಗರಿಂದ ಉರಿ ಬರುತ್ತಲ್ಲ ಅವರೆಲ್ಲರೂ ಈ ದೇಹದ ಭಾಗನ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಕಾರ್ನ್ ಅಂತ ಹೇಳ್ತಾರೆ, ಕಾಲಲ್ಲಿ ಗೆಡ್ಡೆಗಳಾಗುವಂಥದ್ದು. ಈ ಇದನ್ನ ಹೀಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅದು ಪ್ರಾಬ್ಲಮ್ ಆಗಲ್ಲ. ಬ್ಲಡ್ ಕ್ಲಾಟ್ ಆಗೋದು ಅಥವಾ ರಕ್ತ ಸಂಚಲನೆ ಪ್ರಾಬ್ಲಮ್ ಆಗಿದ್ರೆ ಆ ಥರ ಕಾರ್ನ್ಸ್ ಆಗುತ್ತೆ ಕಾಲಲ್ಲಿ. ಅದು ಆಪರೇಷನ್ ಮಾಡೇ ತೆಗಿಬೇಕು ಅಂತ ಹೇಳ್ತಾರೆ. ನನ್ನ ಪಾದಗಳಲ್ಲಿ ರಕ್ತ ಸಂಚಲನೆ ಪರಿಪೂರ್ಣವಾಗಿ ಆಗುತ್ತಿದೆ. ಚೋಕುರೆ ಚೋಕುರೆ ಚೋಕುರೆ, ಸೇಹಕಿ ಸೇಹಕಿ ಸೇಹಕಿ, ಹಾಂಚಾಜೇಶನನ್ ಹಾಂಚಾಜೇಶನನ್ ಹಾಂಚಾಜೇಶನನ್. ಎಸ್, ನೆಕ್ಸ್ಟ್ ಯಾವುದು? ಬೆನ್ನಿನ ಭಾಗ ಅಲ್ವಾ? ಮೇಲೆ ಎರಡು. ಹಾಂ, ಅಲ್ಲಿ ಎಷ್ಟನೇ ನಂಬರಪ್ಪ? ಹಾಂ, 24. ಪಾಸ್ ಮಾಡಿ ಮೇಡಮ್, ತಗೋತಾರವರು, ಅಷ್ಟೊಂದು ಕಷ್ಟಪಡಬೇಡಿ. ಒಂದತ್ರ ಇಟ್ಬಿಡಿ, ಪಾಸ್ ಮಾಡ್ತಾರ ಆಮೇಲೆ. ಯಾಕಂದ್ರೆ ಬುಕ್ಸ್ ಎಲ್ಲ ಇಟ್ಟಿರ್ತಾರಲ್ಲ. ಈ ದೇಹದ ಭಾಗ ಆರೋಗ್ಯವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ಚೋಕುರೆ ಚೋಕುರೆ ಚೋಕುರೆ, ಸೇಹಕಿ ಸೇಹಕಿ ಸೇಹಕಿ, ಹಾಂಚಾಜೇಶನನ್ ಹಾಂಚಾಜೇಶನನ್ ಹಾಂಚಾಜೇಶನನ್. ಸ್ಪಾಂಡಿಲೈಟಿಸ್ ಅಂತಾರಲ್ಲ, ಅದು ಈ ಜಾಗದಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು. ಸೊ ಯಾರಿಗೆಲ್ಲ ಆ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ, ಅವರು ಈ ದೇಹದ ಭಾಗನ ಹೀಲ್ ಮಾಡ್ಕೋಬೇಕಾಗತ್ತೆ. ನನ್ನ ಬೆನ್ನಿನ ಎಲ್ಲ ಮೂಳೆಗಳು ಆರೋಗ್ಯವಾಗಿವೆ. ನನ್ನ ಬೆನ್ನಿನ ಮೂಳೆಗಳಿಗೆ ಅವಶ್ಯಕತೆ ಇರುವ ಲೂಬ್ರಿಕೇಶನ್ ಸಿಗ್ತಾ ಇದೆ. ನಾನು ಆರಾಮಾಗಿ ಎಲ್ಲ ಕೆಲಸಗಳನ್ನು ಆರೋಗ್ಯದಿಂದ ಮಾಡಬಲ್ಲೆ. ಎಸ್, ಚೇಂಜ್. ಸೇಮ್ ಅಫರ್ಮೇಷನ್ಸು. ನನ್ನ ತೊಂದರೆ ಇಲ್ಲ, ನಿಮ್ಗೆ ಹೆಂಗಾಗುತ್ತೆ ಹಂಗೆ ಇಟ್ಕೊಳ್ಳಿ.
ನಿಮಗೆ ಇವತ್ತು ಮಾಡ್ಕೊಳಕ್ ಆಗಲ್ಲ ಅಂದಾಗ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಆ ದೇಹದ ಭಾಗಕ್ಕೆ ಎನರ್ಜಿ ಹರಿತಿದೆ ಅಂತ ಹೇಳಿ ಹೀಲ್ ಮಾಡ್ಕೋಬಹುದು ನಾಳೆಯಿಂದ. ಇವತ್ತು ಒಂದಿನ ಮಾಡಿ. ಈ ದೇಹದ ಭಾಗ ಆರೋಗ್ಯವಾಗಿದೆ. ಚೋಕುರೆ ಚೋಕುರೆ ಚೋಕುರೆ. ಸೆಹೆಕಿ ಸೆಹೆಕಿ ಸೆಹೆಕಿ. ಹಾಂಚಾಜೇಶನೆನ್ ಹಾಂಚಾಜೇಶನೆನ್ ಹಾಂಚಾಜೇಶನೆನ್. ನನ್ನ ಬೆನ್ನಿನ ಮೂಳೆಗಳು ಆರೋಗ್ಯವಾಗಿವೆ. ನನ್ನ ಬೆನ್ನಿನ ಮೂಳೆಗಳಲ್ಲಿ ಅವಶ್ಯಕತೆ ಇರುವಷ್ಟು ಕ್ಯಾಲ್ಸಿಯಂ ಇದೆ. ಕ್ಯಾಲ್ಸಿಯಂ ಕಡಿಮೆ ಆದ್ರೆ ತಾನೇ ಬೋನ್ಸ್ ಪೇನ್ ಬರೋದು. ಆದ್ರಿಂದ ನಿಮ್ಗೆ ಯಾವುದೇ ಪೇನ್ಸ್ ಅಂತ ಹೇಳ್ತಾರೆ ಅಲ್ಲಿ ಕ್ಯಾಲ್ಸಿಯಂ ಉತ್ಪತ್ತಿ ಆಗ್ತಾ ಇದೆ ಅಂತ ಹೇಳ್ಕೊಳ್ಳಿ. ಓಕೆನಾ? ವೆರಿ ಗುಡ್. ಎಸ್, ಚೌಕುರು ಹೇಳಿದ್ವಿ ಅಲ್ಲ. ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಳಿ. L4 L5 ಇದೆ ಅಲ್ವಾ? ಯಾರೋ ನನ್ನ ಕೇಳ್ತಿದ್ರಲ್ಲ ಬೆನ್ನು ಆಪ್ರೇಷನ್ ನಿಮ್ಗಲ್ಲ? ಹಾಂ, ಸೊ ಅದೇ ವೆಯ್ಟ್ ರೆಡ್ಯೂಸ್ಗೆ ಇದು ಮಾಡೋವಂಥದ್ದು. ಎಸ್, ಓಕೆ. ಸೊ ಈ ದೇಹದ ಭಾಗ ಚೆಲ್ಲೋಯ್ತಾ? ಯಾಕೆ ಮೇಡಮ್? ಕೈಯಿಂದ ಇಟ್ರಾ? ಓಕೆ. ಅಲ್ಲ, ಅವ್ರು ಏನಾದರೂ ಮಾಪ್ ಹಾಕ್ತಾರೆ ಬಿಡಿ. ಟಿಶ್ಯೂಗೆ ಆಗಲ್ಲ, ಒಂದು ಗ್ಲಾಸ್ ಫುಲ್ ಚೆಲ್ಲೋಯ್ತದು. ಏನು? ಹಾಂ, ರಿಲೀಸ್ ಆಗ್ತಾ ಇರುತ್ತೆ. ಆ ಬ್ಯಾಗೇ ಹಾಕ್ಬಿಡಿ ಮೇಡಮ್, ನಾನು ಆಮೇಲೆ ಬೇರೆ ಬ್ಯಾಗ್ ಕೊಡ್ತೀನಿ ನಿಮಗೆ, ಇಲ್ಲಾಂದರೆ ಅವ್ರು ಒರೆಸೋವರೆಗೂ. ಟಿಶ್ಯೂ ಜಾಸ್ತಿ ಬೇಕು ಅನಿಸುತ್ತೆ ಮ್ಯಾಮ್. ಈ ದೇಹದ ಭಾಗ ಆರೋಗ್ಯವಾಗಿದೆ. ಚೋಕುರೆ ಚೋಕುರೆ ಚೋಕುರೆ. ಸೆಹೆಕಿ ಸೆಹೆಕಿ ಸೆಹೆಕಿ. ಹಾಂಚಾಜೇಶನೆನ್ ಹಾಂಚಾಜೇಶನೆನ್ ಹಾಂಚಾಜೇಶನೆನ್. ನನ್ನ ಬೆನ್ನಿನ ಮೂಳೆಗಳು ಬಹಳ ಆರೋಗ್ಯವಾಗಿವೆ. ನನಗೆ ಎಷ್ಟೇ ವಯಸ್ಸಾದರೂ ನನ್ನ ಬೆನ್ನಿನ ಮೂಳೆಗಳು ದಿನೇ ದಿನೇ ಆರೋಗ್ಯವಾಗುತ್ತಿರುತ್ತದೆ. ಚೋಕುರೆ ಚೋಕುರೆ ಚೋಕುರೆ. ಸೆಹೆಕಿ ಸೆಹೆಕಿ ಸೆಹೆಕಿ. ಹಾಂಚಾಜೇಶನೆನ್ ಹಾಂಚಾಜೇಶನೆನ್ ಹಾಂಚಾಜೇಶನೆನ್. ಎಸ್, ಲಾಸ್ಟ್ ಸ್ಟೆಪ್ಪಿಗೆ ಬನ್ನಿ. ಮೂಲಾಧಾರ ಚಕ್ರ, ನಮ್ಮ ಬೆನ್ನಿನ ತುಟ್ಟ ತುದಿ. ಮೂಲಾಧಾರ ಲಾಸ್ಟ್ ಪಾಯಿಂಟ್ 28. ಅಲ್ಲ, ಅದನ್ನೇ ಹೇಳ್ತಾ ಇರೋದು, ಲಾಸ್ಟ್ ಪಾಯಿಂಟಿಗೆ ಬನ್ನಿ ಅಂತ. ಲಾಸ್ಟ್ ಪಾಯಿಂಟಿಗೆ ಬನ್ನಿ, ಅದನ್ನು ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ನಿಮ್ಮ ಪೇನ್ ನನಗೆ ಅರ್ಥ ಆಗ್ತಾ ಇದೆ. ಎಲ್ರಿಗೂ ಕೈ ನೋವು, ಬೆನ್ನೋವು ಎಲ್ಲ ಬಂತಲ್ವಾ? ಮತ್ತೆ ಎಸ್, ಮೂಲಾಧಾರ ಚಕ್ರ ನಮ್ಮ ಬೇಸ್ ಚಕ್ರ. ಹಣಕಾಸಿನ ಸಮಸ್ಯೆ, ಅಬಂಡೆನ್ಸ್ ಪ್ರಾಬ್ಲಮ್, ಜಾಬ್ ಪ್ರಾಬ್ಲಮ್. ಕಾಲಲ್ಲಿ ಮ್ಯಾಟನ್ನು ಮಾತಾಡಿಸ್ಬಾರ್ದು. ಮ್ಯಾಟ್ ಕೊಡಬೇಕಾದ್ರೆ ಹೇಳಿ. ವಾಲಂಟಿಯರ್ಸ್ ಎಷ್ಟು ಸಲ ವಾಲಂಟಿಯರಿಂಗ್ ಮಾಡ್ತಾ ಇರೋದು, ಅವ್ರಿಗೇನೋ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ವಾ? ಮೂಲಾಧಾರ ಚಕ್ರ ಆಕ್ಟಿವ್ ಆಗಿದೆ, ಬ್ಯಾಲೆನ್ಸಿಂಗ್ ಆಗಿದೆ. ನನಗೆ ಅವಶ್ಯಕತೆ ಇರುವಷ್ಟು ದುಡ್ಡಿನ ಹರಿವು
ನನ್ನ ಜೀವನದಲ್ಲಿದೆ. ನಾನು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಮಾಡ್ತಾ ಇದ್ದೇನೆ. ದಿನೇ ದಿನೇ ನನಗೆ ನನ್ನ ಫ್ಯಾಮಿಲಿಗೆ ಅವಶ್ಯಕತೆ ಇರುವಷ್ಟು ದುಡ್ಡು, ಹಣಕಾಸು, ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ ಎಲ್ಲವನ್ನು ನಾನು ಸಾಧಿಸಬಲ್ಲೆ. ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನನ್ನ ಜಾಬಲ್ಲಿ ನನಗೆ ಪ್ರಮೋಷನ್ ಸಿಗ್ತಿದೆ, ಸ್ಯಾಲ್ರಿ ಹೈಕ್ ಸಿಗ್ತಿದೆ. ಚೋಕುರೆ ಚೋಕುರೆ ಚೋಕುರೆ, ಸೇಹೆಕಿ ಸೇಹೆಕಿ ಸೇಹೆಕಿ, ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್. ನಿಮಗೆ ಯಾವಾಗೆಲ್ಲ ದುಡ್ಡಿನ ಅವಶ್ಯಕತೆ ಇರುತ್ತೆ, ಈ ಚಕ್ರನ ಹೀಲ್ ಮಾಡ್ಕೋಬೇಕು. ಜಾಬ್ ಸಿಗ್ತಾ ಇಲ್ಲ, ತುಂಬ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇದ್ದೀವಿ, ಆದರೂ ಪಾಸ್ ಆಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ಸ್ಯಾಲ್ರಿ ಹೈಕ್ ಆಗ್ತಾ ಇಲ್ಲ. ಸೊ ಈ ಚಕ್ರನ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ಎಸ್, ಈಗ ನಿಮ್ಮ ಚಾರ್ಟ್ಸ್ ಎಲ್ಲ ಸೈಡ್ ಇಟ್ಟು ನೆಲನ ಮುಟ್ಟಿ ಅರ್ತ್ ಹೀಲಿಂಗ್. ಭೂಮಿಗೆ ಅವಶ್ಯಕತೆ ಇರುವಷ್ಟು ಎನರ್ಜಿನ ನಾವು ಕೊಡುವಂಥದ್ದು. ಇದರಲ್ಲಿ 2 ಥರ ಇದೆ. ಒಂದು, ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡನ್ನು ತಿಳಿಸೋ ಅಂಥದ್ದು. ಮುಟ್ಟಿ ಮೇಡಮ್ ನೆಲನ. ಯಾಕೆ ಅಲ್ಲ, ಇವ್ರಿಗೆ ಹೇಳಿದ್ದು, ನಿಮಗೆ ತೊಂದರೆ ಇಲ್ಲ. 2 ಮಿನಿಟ್ಸ್ ಕೂತ್ಕೊಳ್ಳೋಂಗಿದ್ರೆ ಕೂತ್ಕೊಳ್ಳಿ ಕೆಳಗಡೆ, ಅರ್ತ್ ಹೀಲಿಂಗ್ವರೆಗೂ ಕೂತ್ಕೊಳ್ಳಿ. ಹಾಂ, ಕಪ್ ಶೇಪಲ್ಲೇ ಇರಬೇಕು. ಒಂದು, ಎಲ್ಲ ಪ್ರಾಬ್ಲಮ್ಸು ಕ್ಯೂರ್ ಆಗೋ ಥರ ಮಾಡೋದು. ಇಲ್ಲ, ಕನ್ಸರ್ನ್ ಒಂದು ಜಾಬ್ ಇಲ್ಲ ಅಥವಾ ಹೆಲ್ತ್ ಇಶ್ಯೂಸು ಆ ಥರ ಏನಾದರೂ ಇದ್ದರೆ ಅದು ಒಂದಕ್ಕೇನೆ ನಾವು ಹೀಲಿಂಗ್ ಮಾಡ್ಕೋಬಹುದು. ಯಾಕಂದರೆ ನೀವು ಅರ್ಥಗೆ ಹೀಲ್ ಮಾಡಿದಾಗ ನಿಮ್ಮಿಂದ ಎನರ್ಜಿ ಹರಿಯುತ್ತೆ. ಸೊ ನಿಮ್ಗೆ ಆ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ, ಬೇರೆಯವ್ರಿಗೂ ಆ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ. ಅರ್ತ್ ಹೀಲಿಂಗ್ ಮಾಡೋಕೆ ಹೋಗಿ ಬೆನ್ನೋವು ಬರ್ಸ್ಕೊಬೇಡಿ. ಆಮೇಲೆ ಚೇರ್ ಮೇಲೆ ಕೂತಿರೋರು ಆದರೆ 5 ಮಿನಿಟ್ಸ್ ನೆಲದಲ್ಲಿ ಕೂತ್ಕೊಳ್ಳಿ, ಇಲ್ಲ ಮೇಲೆಯಿಂದನೇ ಭೂಮಿಗೆ ಎನರ್ಜಿ ಹರಿತಿದೆ ಅಂತ ಫೀಲ್ ಮಾಡಿ, ತೊಂದರೆ ಇಲ್ಲ. ಭೂಮಿಯಲ್ಲಿ ಇರುವವರಿಗೆ ಅವಶ್ಯಕತೆ ಇರುವುದನ್ನ ರೇಖಿ ಎನರ್ಜಿ ಕೊಟ್ಟಿದೆ. ಯಾರಿಗೆಲ್ಲ ಹಣ ಬೇಕು, ಹಣ ಸಿಕ್ಕಿದೆ. ಯಾರಿಗೆಲ್ಲ ಆರೋಗ್ಯ ಬೇಕು, ಅವರು ಆರೋಗ್ಯದಿಂದಿದ್ದಾರೆ. ಯಾರಿಗೆಲ್ಲ ಕೆಲಸ ಬೇಕು, ಅವರಿಗೆ ಕೆಲಸ ಸಿಕ್ಕಿದೆ. ಸೊ ಈ ಥರ ಇಂಡಿವಿಜುವಲ್ ಆಗಾದರೂ ನೀವು ಮಾಡ್ಕೋಬಹುದು. ನಿಮಗೆ ಜಾಬ್ ಪ್ರಾಬ್ಲಮ್ ಇದ್ದರೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಜಾಬ್ ಸಿಕ್ಕಿದೆ ಅಂತ ಹೀಲ್ ಮಾಡೋದು. ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ಭೂಮಿನಲ್ಲಿರೋರು ಯಾರೆಲ್ಲ ಆರೋಗ್ಯ ಇಲ್ಲದೆ ಇದ್ದಾರೆ ಅವರೆಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಹೇಳೋದು. ಇಲ್ಲ, ಯಾವುದಾದ್ರೂ ಒಂದು ಹಾಸ್ಪಿಟಲನ್ನು ಇಮ್ಯಾಜಿನ್ ಮಾಡಿಕೊಂಡು ಹಾಸ್ಪಿಟಲಲ್ಲಿರೋರೆಲ್ಲರೂ ದಿನೇ ದಿನೇ ಗುಣ ಆಗ್ತಾ ಇದ್ದಾರೆ ಅಂತ ಹೀಲ್ ಮಾಡೋದು. ಇಲ್ಲ, ಎಲ್ಲ ಥರದ್ರಲ್ಲೂ ಭೂಮಿ ತಾಯಿಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸೋ ಅಂಥದ್ದು. ಸೊ ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಎರಡೂ ಮಾಡ್ಬೋದು. 5 ಮಿನಿಟ್ಸ್ ಎವ್ರಿ ಡೇ 10 ಮಿನಿಟ್ಸ್ ಭೂಮಿ ತಾಯಿಗೆ ಹೀಲಿಂಗನ್ನು ಮಾಡಿ. ಚೋಕುರೆ ಚೋಕುರೆ ಚೋಕುರೆ, ಸೇಹೆಕಿ ಸೇಹೆಕಿ ಸೇಹೆಕಿ, ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್ ಹಾನ್ಶಾಜೇಶನೆನ್. ಈ ಭೂಮಿಯಲ್ಲಿ ಇರುವಂತಹ ಎಲ್ಲ ಕ್ರಿಯೇಚರ್ಸ್ಗೂ ಐ ಆಮ್ ಗ್ರೇಟ್ಫುಲ್. ನಮ್ಮ ಪಂಚತತ್ವಗಳಿಗೂ ಐ ಆಮ್ ಗ್ರೇಟ್ಫುಲ್. ಭೂಮಿ ತಾಯಿಗೆ ಐ ಆಮ್
ಗ್ರೇಟ್ಫುಲ್. ನನ್ನ ಜೀವನದಲ್ಲಿ ಇರುವಂತಹ ಎಲ್ಲ ವ್ಯವಸ್ಥೆಗಳಿಗೆ ಐ ಆಮ್ ಗ್ರೇಟ್ಫುಲ್. ಐ ಆಮ್ ಗ್ರೇಟ್ಫುಲ್ ಫಾರ್ ಯು ಮನಿ. ಐ ಆಮ್ grateful for my relationships. I am grateful for my body. I am grateful for my nervous system. I am grateful for my digestive system. I am grateful for my body. I am grateful for my home. I am grateful for my transportation. I am grateful for all my digital media. I am grateful for my mobile. I am grateful for all my colleagues, my boss, my co-partners. I am grateful for my spouse. I am grateful for my kids. I am grateful for my soul. I am grateful for all my gurus. I am grateful for all my friends. I am grateful for each and every situation in my life. ಏನೇನು ಹೇಳಿದ್ರೆ ಅಂತ ಅರ್ಥ ಆಯ್ತಾ? ನೆನಪಿಸ್ಕೊಂಡಿದ್ದೀರಾ ಇಷ್ಟು ಜನನ ಯಾವತ್ತಾದರೂ? ಹೌ ಬ್ಲೆಸ್ಡ್ ವಿ ಆರ್ ಅಲ್ವಾ? ವಿ ಶುಡ್ ಥ್ಯಾಂಕ್ ಅವರ್ ಕಿಡ್ಸ್. ನಮ್ಮ ಲೈಫಲ್ಲಿ ಅಷ್ಟೊಂದು ಲವ್, ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿನ ತರ್ತಾರೆ ಅಲ್ವಾ? ಅವ್ರು ಬಂದಮೇಲೆ ಜೀವನ ಹೆಂಗೋ ಚೇಂಜ್ ಆಗಿಬಿಡತ್ತೆ. ಪೇಷನ್ಸನ್ನು ಕಲಿಸ್ಬಿಡ್ತಾರೆ ಮಕ್ಕಳು ಜೀವನಕ್ಕೆ ಬಂದಮೇಲೆ. ರಿಲೇಷನ್ಶಿಪ್ಸ್, ಹಸ್ಬೆಂಡ್ ವೈಫ್, ಕಂಫರ್ಟ್ ಝೋನಿಂದ ಆಚೆ ಬರೋದನ್ನು ಕಲಿಸ್ತಾರೆ. ವಾಟ್ ಯು ಆರ್ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಕೊಡ್ತಾರೆ. ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಬಟ್ ದೇ ಬ್ರಿಂಗ್ ದಿ ಎನರ್ಜಿ ಇನ್ ಯು. ಸೊ ಆಲ್ವೇಸ್ ಥ್ಯಾಂಕ್ ದೆಮ್. ಯಾರಿಗೆಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ತಾ ಇದೆ, ನೆವರ್ ಬ್ಲೇಮ್ ದೆಮ್, ಥ್ಯಾಂಕ್ ದೆಮ್. ಯಾಕಂದ್ರೆ ನಿಮ್ಮನ್ನ ಹುಡುಕಕ್ಕೆ ಅವರು ನಿಮ್ಗೆ ಸಹಾಯ ಮಾಡಿರ್ತಾರೆ. ಸೊ ಪೇರೆಂಟ್ಸ್ಗೆ ಹೇಳಲೇ ಇಲ್ಲ, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ parents. I am grateful for my soul gurus. ಎಮೋಷನ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಅದನ್ನೇ ಹೇಳಿದ್ದು, ಸಪ್ರೆಸ್ಡ್ ಎಮೋಷನ್ಸ್ ಎಲ್ಲ ರಿಲೀಸ್ ಆಗುತ್ತೆ ನಿಮಗೆ ನೀವು ಹೀಲ್ ಮಾಡ್ಕೊಂಡಾಗ, ಫ್ಯಾಮಿಲಿಗೆ ಹೀಲ್ ಮಾಡಿದಾಗ, ಫ್ರೆಂಡ್ಸ್ಗೆ ಹೀಲ್ ಮಾಡಿದಾಗ, ಅರ್ಥಗೆ ಹೀಲ್ ಮಾಡಿದಾಗ ಸಪ್ರೆಸ್ಡ್ ಎಮೋಷನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಅಳು ಬಂದರೆ ಅತ್ಬಿಡಿ, ನಾಟ್ ಟು ವರಿ. ಎಸ್, ಭೂಮಿಗೆಲ್ಲರೂ ಈಗ ಸಿಂಬಲ್ಸ್ ಹಾಕಿ ಕೈಯಿಂದ ಚೋಕುರೆ ಚೋಕುರೆ ಚೋಕುರೆ, ಸೇಹೆಕಿ ಸೇಹೆಕಿ ಸೇಹೆಕಿ, ಹಾಂಚಾ ಜೇಷನೆನ್ ಹಾಂಚಾ ಜೇಷನೆನ್ ಹಾಂಚಾ ಜೇಷನೆನ್. ಒಂದು ಬೆರಳಿಂದ ಸಿಂಬಲ್ಸ್ ಅನ್ನ ಹಾಕಬಾರ್ದು, ಫುಲ್ ಹ್ಯಾಂಡಿಂದ ಹಾಕಬೇಕು. ಎಸ್, ಈಗ ನಿಮಗೆ ಕೊಟ್ಟಿರುವಂತಹ ಜ್ಯೂಸನ್ನು ಕೈಗೆ ಎತ್ಕೊಳ್ಳಿ. ಕೆಳಗಡೆ ಒಂದು ಕೈ, ಮೇಲೆ ಒಂದು ಕೈ ಇಟ್ಕೊಳ್ಳಿ, ಕಪ್ ಶೇಪ್. ಅದನ್ನ ಈಗ ಎಲ್ಲರೂ ಆ ಜ್ಯೂಸನ್ನು ಒಂದು ಸಲ ಕುಡೀರಿ. ನಿಮಗೆ ಪವರ್ ಆಫ್ ರೇಖಿ ತೋರಿಸ್ತೀನಿ. ಈಗ ಒಂದು ಸಲ ಕುಡಿದು, ಟಿಶ್ಯೂ ಬೇಕಾ? ಅವ್ರಿಗೆ ಟಿಶ್ಯೂ ಕೊಡಿ. ನೀರು ಬೇಕಾ? ಜ್ಯೂಸೇ ಕುಡೀರಿ ಸ್ವಲ್ಪ. ಒಂದು ಸಿಪ್ ಕುಡಿದು ಆ ಟೇಸ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಸಿಪ್ ಕುಡಿದು ಟೇಸ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಅದಕ್ಕೆ ನಾವು ಅಫರ್ಮೇಷನ್ಸ್ ಅನ್ನ ಹೇಳೋಣ. ನಿಮಗೆ ದಿಸ್ ಇಸ್ ವಾಟರ್ ಮ್ಯಾನಿಫೆಸ್ಟೇಷನ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಇದೆ. ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ? ರಮ್ಯಾ ರೇಖಿ ಹಬ್ ಯೂಟ್ಯೂಬ್ ಚಾನಲ್. ಎಸ್,
ರಮ್ಯಾ ರೇಖಿ ಹಬ್ ಯೂಟ್ಯೂಬ್ ಚಾನಲಲ್ಲಿ ಮೋರ್ ದೆನ್ 400 ವಿಡಿಯೋಸ್ ಇದೆ. ಎವ್ರಿಥಿಂಗ್ ಇಸ್ ಅಬೌಟ್ ಎನರ್ಜಿ, ಮೈಂಡ್ ಸೆಟ್, ಓಕೆ, ಸಬ್ ಕಾನ್ಷಿಯಸ್ ಮೈಂಡ್. ಸರ್ದು ಸಬ್ ಕಾನ್ಷಿಯಸ್ ಮೈಂಡೇ 6ರಿಂದ 7 ಎಪಿಸೋಡ್ ಇದೆ. ಓಕೆ, ಅದನ್ನು ನೋಡಿಬಿಟ್ರೆ ಯಾವ ಲಾ ಆಫ್ ಅಟ್ರಾಕ್ಷನ್ ಓದೋ ಅವಶ್ಯಕತೆ ಇಲ್ಲ. ಸೊ ಎಲ್ಲನೂ ಅದರಲ್ಲೇ ಸಿಗುತ್ತೆ ನಿಮಗೆ. ಮತ್ತು ನಮ್ಮದು ಬಂದು ಹನುಮಾನ್ ಚಾಲೀಸ ಇದೆ, 10 ಎಪಿಸೋಡ್ಸ್ ಇದೆ. ಹನುಮಾನ್ ಚಾಲೀಸ ಒಂದೊಂದು ವರ್ಡ್ಗೂ ಅರ್ಥ ಹೇಳಿರೋ ಅಂಥದ್ದು. ಮತ್ತು ಮೈಂಡ್ ಸೆಟ್ ಬಗ್ಗೆ, ಎನರ್ಜಿ ಬಗ್ಗೆ, ವಾಟರ್ ಟೆಕ್ನಿಕ್, ಡ್ರೀಮ್ ಟೆಕ್ನಿಕ್, ಮಿರರ್ ಟೆಕ್ನಿಕ್, ಓಕೆ, ಎಲ್ಲ ಥರದ್ದು ಟೆಕ್ನಿಕ್ಸ್ಗಳು, ಮೈಂಡ್ ಟೆಕ್ನಿಕ್ಸು ಅದರಲ್ಲಿದೆ. ಈಗ ಆ ನೀರಿಗೆ ಅಫರ್ಮೇಷನ್ಸ್ ಹೇಳಿ ಮನಿ ಬಗ್ಗೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ಮನಿ. ನನ್ನ ಅವಶ್ಯಕತೆಗಳನ್ನು ಪೂರೈಸಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು. ಪ್ರೀತಿಯಿಂದ ಹೇಳಬೇಕು, ಪ್ರೀತಿಯಿಂದ ಹೇಳಿ, ಆರಾಮಾಗಿ ಹೇಳಿ, ಫೀಲ್ ಮಾಡಿಕೊಂಡು ಹೇಳಿ. ಓಕೆ, ಆ ದುಡ್ಡು ನಿಮ್ಮ ಹತ್ರ ಬರಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅದನ್ನು ಫೀಲ್ ಮಾಡ್ತಾ ಹೇಳಿ. ಮುಖದಲ್ಲಿ ನಗು ಇರಲಿ. ಪ್ರಾಬ್ಲಮ್ಸ್ ಇದೆ ಲೈಫಲ್ಲಿ ಗೊತ್ತು, ಬಟ್ ನಗ್ದಾಗ ಪ್ರಾಬ್ಲಮ್ಸು ದೂರ ಇರುತ್ತೆ. ನಮ್ಮ ಎನರ್ಜಿ ನಮ್ಮ ಜೊತೆ ಇರುತ್ತೆ. ಸ್ಮೈಲ್, ಆಲ್ವೇಸ್ ಸ್ಮೈಲ್, ಕೀಪ್ ಸ್ಮೈಲಿಂಗ್. I am so grateful for you money, for fulfilling all my requirements. I am so grateful for you money, for bringing all the luxury into my life. I am so grateful for you money, for taking care of all my family requirements. I am so grateful for you money, for being with me in any situation. I am so grateful for you money, for being my guide, mentor and guru. I am so grateful for you money, for being with me for my lifetime. I am so grateful for you money. You are my friend. You are my partner. You are my soulmate. I am so grateful for you money, for taking care of my life. I am so grateful for you money, for being for my lifetime. I love you money. I love you. I love you. I love you. I love you so much. I love you so much. Please be with me for my lifetime. Please be with my family. Take care of my family. Take care of my friends for lifetime. Thank you for choosing me. Thank you for being with me. Thank you for bringing all the abundance, all the prosperity, all the love, all the blessings to my family and my life. Thank you. I am so grateful for you. I love you. I love you. I love you. I love you so much. I love you so much. ಈಗ ಚೋಕರೆ ಹಾಕಿ. ಎಸ್, ನೌ ಯು ಕ್ಯಾನ್ ಡ್ರಿಂಕ್ ಇಟ್ ಆ್ಯಂಡ್ ಟೆಲ್ ಮಿ ದ ಚೇಂಜಸ್. ಮೊದಲು ಕುಡಿದಿದ್ದಂತಹ ಜ್ಯೂಸ್ಗೂ ಈಗ ಕುಡಿತಾ ಇರುವಂತಹ ಜ್ಯೂಸ್ಗೂ ಎಷ್ಟು ಚೇಂಜ್ ಇದೆ ಅಂತ. ಎಸ್, ಸ್ವೀಟ್, ಸಾಫ್ಟ್ ಅಲ್ವಾ, ಸಟಲ್ ಲೆವೆಲ್ ಸಾಫ್ಟ್ನೆಸ್. ಎಷ್ಟು ಜನಕ್ಕೆ ಚೇಂಜ್ ಆಯಿತು? ದಿಸ್ ಈಸ್ ದ ಲೈಫ್. ಅಷ್ಟು ನೀರನ್ನೇ ಚೇಂಜ್ ಮಾಡುತ್ತೆ ಅಂದರೆ ನಮ್ಮ ಲೈಫ್ ಎಷ್ಟು ಚೇಂಜ್ ಆಗಬೇಡ, ರೈಟ್? ಎಸ್, ಹೇಳ್ಕೊಡ್ತೀನಿ ಆಮೇಲೆ. ಸಾಲ್ಟ್ ಟೆಕ್ನಿಕ್ಸಲ್ಲಿ ಬರುತ್ತೆ, ಹೇಳ್ಕೊಡ್ತೀನಿ.
ಕಾಲು ಚಾಚ್ಕೊಳ್ಳಿ. ಯಾರಿಗಾದ್ರೂ ಕಾಲು ನೋವು ಬರ್ತಾ ಇದ್ರೆ ಮುಂದೆ ಅವ್ರಿಗೆ ಒದಿಬೇಡಿ, ಸೈಡಿಗೆ ಚಾಚ್ಕೊಳ್ಳಿ, ಪರವಾಗಿಲ್ಲ. ವಿಡಿಯೋ ರೆಕಾರ್ಡಿಂಗ್ ಕಳಿಸ್ತೀನಿ. ಅದಷ್ಟು ಎಂಡ್ ಮಾಡಿ ಸರ್. ಚಕ್ರ ಮೆಡಿಟೇಷನ್ ಆಮೇಲೆ ಮಾಡೋಣ. ಪ್ರೊಜೆಕ್ಟ್ ಆನ್ ಮಾಡಿಕೊಡ್ತೀರಾ?